ಈಗಲೂ ಇವತ್ತು ಹೇಳುತ್ತೆ, ಡಾಕ್ಟರ್ ರಾಜ್ಕುಮಾರ್ ದುಡ್ಡು ತಗೊಂಡೋಗಿದೆಯಲ್ಲೋ ಅಂತ ಹೇಳಿದೆ. ಆ ಹೊರಗಡೆ ಕರ್ಕೊಂಡು ಹೋದಾಗ ರೂಮಲ್ಲಿ ದೊಡ್ಡ ರೂಮ್ ಇತ್ತು, ಅದೆಲ್ಲ ದುಡ್ಡೇ ಇತ್ತು ಎಲ್ಲ. ಹೌದು ಸರ್, ಅಂಥದ್ಗೆ ಎಲ್ಲ ಒಂದು ಡಿಸಿಷನ್ ಆಗಿತ್ತಲ್ಲ, ಒಂದು 20 ಕೋಟಿ ಕೊಡೋದಕ್ಕೆ, ಅದಕ್ಕೆ ಒಂದು 10 ಕೋಟಿ ಎಲ್ಲ ಸೂಟ್ ಕೇಸಲ್ಲಿ ಹಾಕ್ತಾಯಿದ್ರು. ಸರ್ ರಾಜ್ಕುಮಾರ್ ಬಿಡಿಸೋದಕ್ಕೆ ನಾವು ನಿಮಗೆ ನಮ್ಮ ಪ್ರಾಣನೇ ಕೊಡುವಾಗ ಇದೇನು ಸರ್ ಇದು ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ. ನೈಟಲ್ಲೇ ಆಪರೇಷನ್ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ಗೆ ವೀರಪ್ಪನ್ ಬಂದಿದೆ, ಬಿಟ್ಟು ಹೋಗಿದ್ದ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನ್ನಲಿ. ಇವತ್ತು ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ಸಂಗ್ರಾಮ್ ಸಿಂಗ್ ಅವರು ಇದ್ದಾರೆ. ಯಾಕೆ ಸಂಗ್ರಾಮ್ ಸಿಂಗ್ ಅವರು ಇದ್ದಾರೆ ಅಂತಂದರೆ, ಜುಲೈ 31, 2000 ಆ ದಿನ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ಸರ್ಕಾರ ಅಕ್ಷರಶಃ ಅಲ್ಲಾಡಿ ಹೋಗಿತ್ತು. ಕೇವಲ ರಾಜ್ಯ ಅಂತಲ್ಲ, ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯದಲ್ಲೂ ಕೂಡ ಒಂದೇ ಸುದ್ದಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣ. ಆ ದಿನ ಏನಿದೆ, ಜುಲೈ 31 ಆಗಿರುವಂಥ ಆ ಘಟನೆ ಏನಿದೆ, ಆ ದಿನ ಇವತ್ತಿಗೆ ಅಂದರೆ 25 ವರ್ಷಗಳು ಆಗ್ತಾ ಇರುವಂಥದ್ದು ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿ. ಇಂದಿಗೂ ಕೂಡ ಆ ಒಂದು ಕರಾಳ ನೆನಪು ಎಲ್ಲರೂ ಕೂಡ ಕಾಡ್ತಾನೆ ಇರುವಂಥದ್ದು, ಅದು ಚರ್ಚೆ ಕೂಡ ಆಗ್ತಾ ಇರೋದು. ಆ ಸಂದರ್ಭದಲ್ಲಿ ನಾನಾ ರೀತಿಯ ಘಟನೆಗಳು ನಡೆದೋದು. ಮತ್ತು ಬಹಳ ಪ್ರಮುಖವಾಗಿ ಒಂದು ಪಾತ್ರ, ಸಂಗ್ರಾಮ್ ಸಿಂಗ್ ಅವರ ಪಾತ್ರ, ರಾಜ್ಕುಮಾರ್ ಬಿಡಿಸ್ಕೊಂಡು ಬರುವಲ್ಲಿ ಆ ಒಂದು ಘಟನೆ ಏನಿದೆ, ಅದೊಂದು ರೀತಿಯಲ್ಲಿ ಸಿನಿಮಾ ತೆಗಿಬಹುದು. ಆ ರೀತಿ ಒಂದು ಘಟನೆ ಆಗಿರುವಂಥದ್ದು, ಆ ರೀತಿ ಒಂದು ಸಂದರ್ಭ ಬಂದಿತ್ತು. ಅದ್ರ ಬಗ್ಗೆ ಖುದ್ದು 25 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ, ರಾಜ್ಕುಮಾರ್ ಕಿಡ್ನಾಪ್ ಆಗಿ 25 ವರ್ಷಗಳ ಆದ ಹಿನ್ನೆಲೆಯಲ್ಲಿ ಅದರ ನೆನಪು ಹಾಕೊಳ್ತಾ ಇರೋದು. ಆ ಬಗ್ಗೆ ಖುದ್ದು ಸಂಗ್ರಾಮ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೇ ಕೂಡ ಘಟನೆಯನ್ನು ವಿವರಿಸ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್. ದಿ ಫೆಡರಲ್ ಕರ್ನಾಟಕ ಅಂತ ಹೇಳಿದ್ರೆ, ಕರ್ನಾಟಕ ಇದ್ರೆ ಸಾಕೋದು, ಫೆಡರಲ್ಲು ಇದೆಯಲ್ಲ, ಇಂಗ್ಲೀಷ್ ವರ್ಡು ಆಯ್ತು, ಪರವಾಗಿಲ್ಲ, ಒಳ್ಳೇದಾಗ್ಲಿ ಅಂತ ಹೇಳಿದೆ. ಸರ್, ಈಗ 25 ವರ್ಷ ಆಯ್ತು ರಾಜ್ಕುಮಾರ್ ಕಿಡ್ನಾಪ್ ಆಗಿ. ಇಲ್ಲಿವರೆಗೂ ಕೂಡ ಮಾತಾಡ್ತಾನೆ ಇರ್ತಾರೆ. ಆ ಘಟನೆ ಸಂಬಂಧಪಟ್ಟ ಸಾಕಷ್ಟು ನೆನಪುಗಳು ಕೂಡ ಇರುವಂಥದ್ದು, ಕರಾಳ ನೆನಪುಗಳು ಕೂಡ ಇರುವಂಥದ್ದು. ಆ ಸಂದರ್ಭವನ್ನು ನೀವು ನೆನೆಸ್ಕೊಳ್ಳೋದಾದ್ರೆ, ಸೊ ಪ್ರಮುಖ ಪಾತ್ರ ಕೂಡ ಒಂದು ಘಟನೆ ನೀವಿರುವಂಥದ್ದು, ಏನು ಅನ್ಸುತ್ತೆ ಸರ್? ಸರ್, ನೀನು ಹೇಳ್ತಾ ಇದ್ದೀನಲ್ಲ, ಈಗ ರಾಜ್ಕುಮಾರು ಇಲ್ಲ, ಈಗ ಹೌದು, ಆತನು ಇದಾಗಿ ಸುಮಾರು ಒಂದು 23 ವರ್ಷ, 2006 ಯಾವಾಗ ಅವ್ರು ಇದಾಗಿದೆ, ಅವರು ಇಲ್ಲ ಪಾಪ. ಆಯಿತು ಬಿಡಿ. ಆ ಒಂದು ಘಟನೆ ಇನ್ನು ಯಾರಿಗೂ ಮರೆಯೋಕ್ಕೂ ಆಗ್ತಾ ಇಲ್ಲ. ಇದು ಇಡೀ ಕರ್ನಾಟಕದಲ್ಲಿ, ಪರ್ಟಿಕ್ಯುಲರ್ಲಿ ನಾನು ಹೇಳಬೇಕಾದ್ರೆ 4-5 ಡಿಸ್ಟ್ರಿಕ್ಗಳಲ್ಲಿ ಇನ್ನು ಮರೆಯೋದಕ್ಕಾಗ. ರಾಜ್ಕುಮಾರ್ ಕಿಡ್ನಾಪಿಂಗ್ ಅಂತ ಹೇಳಿದ್ರೆ ನಮ್ಮ ಹೆಸರು ಬಂದ್ಬಿಡುತ್ತೆ ಅಲ್ಲಿ ಸೆಂಟ್ರಲ್ಲಿ. ಅಲ್ಲಿ ಯಾಕೆಂದರೆ ಆ ಕಿಡ್ನಾಪಿಂಗ್ ಕೇಸಲ್ಲಿ ವೀರಪ್ಪನ ಅದು ಕಿಡ್ನಾಪ್ ಮಾಡಿದ್ದ, ಅದು ಜುಲೈ 31 ನೈಟು ಗಾದಗನೂರಲ್ಲಿ. ಅವತ್ತಿನ ದಿವಸ ಆ ಮನೆಗೆ ಹೋಗಬೇಡಿ ಅಂತ ಹೇಳಿದೆ. ನಾವು ಹೇಳಿದ್ವಿ, ನಾವು ಪಾರ್ವತಮ್ಮಗೆ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್, ಶಿವಣ್ಣ, ಇವರಿಗೆಲ್ಲ ಫ್ಯಾಮಿಲೀಸ್ಗೆ ಹೇಳಿದ್ವಿ. ಅವರು ಪೊಲೀಸವ್ರಿಗೆ ಕಣ್ ತಪ್ಪಿಸಿ ಅವ್ರು ಹೋಗ್ತಾಯಿದ್ರು ಎಲ್ಲಿಗೆ, ಗಾದಗನೂರಿಗೆ. ಅಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಯಾರಿಗೆ? ತಮಿಳ್ನಾಡು ಪೊಲೀಸ್, ಇದು ಬಾರ್ಡರಲ್ಲಿರುತ್ತೆ. ಅವ್ರಿಗೆ ನಾನು ಹೇಳಿದ್ದೆ, ನಾನು ಹೋಗಬೇಡಿ, ಅದು ಯಾಕಂದರೆ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗುತ್ತಲ್ಲ, ಹೋಗಬೇಡಿ, ಅಲ್ಲಿ ಇದಿದೆ, ಯಾಕಂದರೆ ನಿಮ್ಮದು ಹೆಸರು ಇದೆ ಅದರಲ್ಲಿ, ನೀವು ಕಿಡ್ನಾಪು ಸಹ ಮಾಡ್ಬೋದು ಅಂತ ಹೇಳಿದೆ. ಆದರೆ ಅವರು ಪೊಲೀಸು ಕಣ್ ತಪ್ಪಿಸಿ ಹೋಗ್ತಾಯಿದ್ರು. ಆಗ ಏನಾಯಿತು, ಕಿಡ್ನಾಪಿಂಗ್ ಆಗಿದ್ದ ದಿವಸ ಅವ್ರದ್ದು ಮನೆಗೆ ಗೃಹ ಪ್ರವೇಶ ಆಯಿತು. ಆ ಗೃಹ ಪ್ರವೇಶ ಇರೋದ್ರಿಂದ ಸ್ವಲ್ಪ ದೊಡ್ಡ ಸ್ಥಿತಿಯಲ್ಲಿ ಮಾಡಿದರು. ಯಾವಾಗ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ರೆ, ಆ ವೀರಪ್ಪನಿಗೆ ಗೊತ್ತಾಗಿತ್ತು, ಗೃಹ ಪ್ರವೇಶ ಇದೆ, ಡಾಕ್ಟರ್ ರಾಜ್ಕುಮಾರ್ ಬಂದೇ ಬರ್ತಾರೆ, ಪೊಲೀಸ್ನವ್ರು ಯಾರೂ ಇಲ್ವಲ್ಲ ಅಂತ ಹೇಳಿದ್ರೆ ಅವನಿಗೂ ಒಂಥರ ಇದಾಯಿತು. ಅವನು ಬಿಕಾಸ್ ಅಲ್ಲಿ ಬಹಳ ತಿಂಗಳಿಂದ ಅವನು ಅಲ್ಲಿ ಇದು ಹಾಕಿದೆ, ಏನೋ ಟೆಂಟ್ ಹಾಕಿದ್ದ. ಟೆಂಟು ಅಂತ ಹೇಳಿದ್ರೆ ಅವನಿಗೆ ಬರ್ತಾನೆ ಹೋಗ್ತಾನೆ. ಮತ್ತು ಅವನು ಸಹಚರರಿಗೆ ಅಲ್ಲಿ ಒಪ್ಪಿಸಿದ್ದ, ಅವ್ರಿಗೆ ಯಾವಾಗ ಬರ್ತಾರೆ, ಏನು ಮಾಡ್ತಾರೆ, ಹೋಗೋದು ಬರೋದಿಲ್ಲ. ಆಗ ಏನಾಗೋಯಿತು, ಈಗ ನಾವೆಲ್ಲ ಹೇಳಿದ್ದೆಲ್ಲ ಓವರ್ ರೂಲ್ ಮಾಡಿದ್ದೆ, ಅವರು ಗೃಹ ಪ್ರವೇಶಕ್ಕೆ ಹೋದರು. ಆಗ ಅಲ್ಲಿಂದ ಸಹಚರರು ಎಲ್ಲ ಹೇಳಿಬಿಟ್ರು, ಸರ್ ಬಂದೇ ಬರ್ತಾನೆ, ಪೊಲೀಸವರು ಯಾರೂ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ಆಗ ದಟ್ ಇಸ್ ಎ ಗುಡ್ ಚಾನ್ಸ್ ಫಾರ್ ಕಿಡ್ನಾಪಿಂಗ್ ವೀರಪ್ಪನಿಗೆ ಕಿಡ್ನಾಪಿಂಗ್ ಮಾಡೋದಕ್ಕೆ ಬಹಳ ಒಳ್ಳೆ ಸುಸಮಯ ಅಂತ ಹೇಳಿದ್ದೆ, ತಿಳ್ಕೊಂಡಿದ್ದೆ. ಅವ್ನು ವೀರಪ್ಪನ್ ಏನು ಮಾಡಿದ, ಅಲಾಂಗ್ ವಿತ್ ಇಸ್ ಗ್ಯಾಂಗ್ ಮೆಂಬರ್ಸ್ ಅವ್ನು ಕೇಳಬೇಕಾ, ಅವನು ಸುಮಾರು ಒಂದು 10-15 ಜನ ಇರ್ತಾರೆ. ಅವರೆಲ್ಲ ಏನು ಮಾಡಿದ್ದಾರೆ, ಅವತ್ತಿನ ದಿವಸ ರಾತ್ರಿ ಊಟ ಎಲ್ಲ ಮಾಡ್ಕೊಂಡಿದ್ದೆ. ರಾಜ್ಕುಮಾರ್ದು ಗೊತ್ತಲ್ಲ, ಅವರು ಬಹಳ ಇದರಲ್ಲಿ
ಪಾನ್ ಬಿಡ ಅದು ಇದೆಲ್ಲ ಹಾಕ್ಕೊಂಡಿದ್ದೆ, ಎಲ್ಲ ಕೂತ್ಕೊಂಡಿದ್ರು. ಆಗ ವೀರಪ್ಪನ್ ಬಂದ್ಬಿಟ್ಟ. ರಾತ್ರಿ ಸುಮಾರು 8:30 9 ಇರಬೇಕು. ಆಗ ಗಾರೆಗ್ನೂರು ಅಂತ ಇಟ್ ಸ್ಮಾಲ್ ವಿಲೇಜ್. ಆಮೇಲೆ ಈಗ ನಾನು ಇನ್ನೂ ಹೋಗಿಲ್ಲ, ನಾನು ಯಾಕಪ್ಪ ಹೋಗ್ಬೇಕು, ಪಾಪ ಅವನ ಆತ್ಮ ಬರುತ್ತೆ, ರಾಜ್ಕುಮಾರ್ ನೀನು ಯಾಕೆ ಬರೋಕ್ಕದೆ ಇಲ್ಲಿ ಅಂತ ಹೇಳಿದೆ. ಬೇಡ ಅಂತ ಹೇಳಿದೆ. ಆಮೇಲೆ ಆಗೇನಾಯಿತು, ಸರಿ ಬಂದಿದ್ದೆ. ಅವನು ಗುಂಡು ಹಾರಿಸಿದ ಪಾರ್ವತಮ್ಮ ರಾಜ್ಕುಮಾರ್ಗೆ ನೋಡ್ಬಿಟ್ಟಿದ ತಕ್ಷಣ ವೀರಪ್ಪನಿಗೆ ಗಾಬರಿ ಆಗೋಗ್ಬಿಟ್ಲು. ಗಾಬರಿ ಆಗಿದ ತಕ್ಷಣ ಏನಾಗೋಯ್ತು, ಬಂದಿದೆ. ಅವನು ತಮಿಳಲ್ಲಿ ಹೇಳ್ತಾನೆ, ಹೀಗೆ ನಾನೆಲ್ಲ ಕಿಡ್ನಾಪ್ ಮಾಡ್ತಾ ಇದ್ದೀನಿ, ನೀವೇನು ಇದು ಮಾಡಬೇಡಿ, ಗಲಾಟೆ ಮಾಡಿದ್ರೆ ಎಲ್ಲರಿಗೂ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಏರಿಸ್ತಾನೆ ಏನೋ ರೈಫಲಲ್ಲಿ. ಆಗ ಎಲ್ಲರಿಗೂ ಇದಾಯಿತು. ಅಲ್ಲಿ ನಾಗಪ್ಪ ಇದ್ದರು, ಮತ್ತು ಇನ್ನು ಯಾರ್ಯಾರೋ ಇದ್ದರು. ಅವ್ರಿಗೆಲ್ಲ ಕರ್ಕೊಂಡಿದ್ದೆ, ಎಕ್ಸೆಪ್ಟ್ ಪಾರ್ವತಮ್ಮ ರಾಜ್ಕುಮಾರ್ಗೆ ಬಿಟ್ಟಿದ್ದೆ. ಬೇರೆಯವ್ರಿಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟ. ಹೋಗುವಾಗ ರಸ್ತೆಯಲ್ಲಿ ಏನಾಗೋಯ್ತು, ಅಲ್ಲಿ ಒಂದು ಹೈವೇನೇ ಬರುತ್ತೆ. ಅಲ್ಲಿ ಆ ಹೈವೇನಲ್ಲಿ ಹೋಗುವಾಗ ಸಬ್ ಇನ್ಸ್ಪೆಕ್ಟ್ರು ಯಾವುದು ಚಾಮರಾಜನಗರ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ರೆ ಬರ್ತಾ ಇದ್ದಾರೆ ಮೋಟರ್ ಆ ಬಸ್ಸಲ್ಲಿ. ಅವ್ರು ನೋಡ್ತಾನೆ, ಏನಪ್ಪ ಇದು ವೀರಪ್ಪನ ಯಾರಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದೆ. ಆಗ ಆ ಸಬ್ ಇನ್ಸ್ಪೆಕ್ಟ್ರನ್ನ ಏನಾನ ಇದು ಮಾಡಿದ್ದಿದ್ರೆ ಎನ್ಕೌಂಟ್ರ್ ಆಗ್ತಾಯಿತ್ತು ಸಬ್ ಇನ್ಸ್ಪೆಕ್ಟ್ರಿಗೆ, ಮತ್ತು ಅದು ಬಸ್ಸಲ್ಲಿರೋರಿಗೆಲ್ಲ ಏಟಾಗ್ತಾಯಿತ್ತು ಆಗಲಿ. ಬಟ್ ಆದರೆ ಅವನು ರಾಜ್ಕುಮಾರ್ಗೋಸ್ಕರ ಅವನು ಪ್ರಾಣ ತೆಗೆದ ಅಂತ ಹೇಳಿದೆ, ಒಂದು ದೊಡ್ಡ ಕಥೆ ಆಗ್ತಾಯಿತ್ತು. ಆಗ ಅವನೇನು ಮಾಡಿದ, ಸುಮ್ಮನೆ ಇದ್ಬಿಟ್ಟ. ಆಮೇಲೆ ಬಂದಿದ್ದೆ ಪೊಲೀಸ್ ಸ್ಟೇಷನಲ್ಲಿ, ಅಲ್ಲಿ ಇಲ್ಲಿ ಡಿಸ್ಟಿಕ್ಕೆಲ್ಲ ಹೀಗೆ ರಾಜ್ಕುಮಾರ್ ಕಿಡ್ನಾಪಿಂಗ್ ಆಗಿದ್ದಾನೆ ಅಂತ ಹೇಳ್ದೆ. ನೀನೇನು ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ, ನಾನು ಬರ್ತಾಯಿದ್ದೆ ಸರ್, ನೋಡಿದೆ ಬಸ್ಸಲ್ಲಿ. ಯಾಕೆ ವೈ ಯು ಶುಡ್ ನಾಟ್ ಟೇಕನ್ ಆ್ಯಕ್ಷನ್, ರೈಫಲು ಅದು ರಿವಲ್ವಾರ್ ಇತ್ತಲ್ಲ, ಫೈರ್ ಮಾಡ್ಬೋದಾಗಿತ್ತು. ಅವನೇನು ಹೇಳಲಿಲ್ಲ. ಕಡೆಗೆ ಹಿ ವಾಸ್ ಡಿಸ್ಮಿಸ್ ಫ್ರಮ್ ದಿ ಸರ್ವಿಸ್, ದಟ್ ಸಬ್ ಇನ್ಸ್ಪೆಕ್ಟರ್. ಇದ್ದರೆ ಬೈ ದ ಟೈಮ್ ಹಿ ವುಡ್ ಹವ್ ಬೀನ್ DSPನೋ ಏನೋ ಆಗಿ ಆಯಿತು ಬಿಡಿ, ನಮಗೆ ಇನ್ ವಾಟ್ ವಿ ಆರ್ ಕನ್ಸರ್ನ್ಡ್ ಆಯಿತು. ಕಡೆಗೆ ಏನಾಗೋಯ್ತು, ಅವನು ಕಾಡು ಒಂದ್ಸಲಿ ಎಂಟ್ರಾದ ಅಂತ ಹೇಳಿದ್ರೆ ಅದು ಅವನಿಗೆ ಗೊತ್ತು ಹೊರತು ಬೆಂಗಳೂರು ಸಿಟಿನಲ್ಲಿ ನಾವು ಓಡಾಡೋಂಗೆ ನಾವು ರೆಗ್ಯುಲರ್ ಓಡಾಡ್ತೀವಿ, ನಮಗೆ ದಾರಿಗಳು ಗೊತ್ತಿದೆ. ಹಾಗೆ ಅವನಿಗೆ ಕಾಡಲ್ಲಿ ಎಲ್ಲ ರೂಟ್ಗಳು ಗೊತ್ತಿತ್ತು. ಸೊ ಒಂದ್ಸಲಿ ಹೋದಾಗ ಕಾಡು ಒಳಗಡೆ ಹೋಗಿದ್ದೆ. ಅವನು ಟ್ರೆಂಚಸ್ಸು ಅದು ಇದು ಎಲ್ಲ ಮಾಡಿರ್ತಾನೆ. ಯಾರು ವೀರಪ್ಪನು ಯಾವಾಗ ಕಿಡ್ನಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಕಿಡ್ನಾಪಿಂಗ್ ಪ್ಲ್ಯಾನಿಂಗ್ ಮಾಡಿರ್ತಾನೆ ಅವನು. ಈಸ್ ಎ ಗುಡ್ ಪ್ಲ್ಯಾನರ್ ಆಲ್ಸೋ. ಅವನು ಏನು ಮಾಡ್ತಾನೆ, ನಾವು ಸುಮ್ಮನೆ ಎಲ್ಲ ನೋಡೋ ಹೋಗೋ ಅಂತ ಹೇಳ್ತೀವಿ, ಆದರೆ ಅದಾಗಲ್ಲ. ಆದರೆ ಈಸ್ ಎ ಕಿಂಗ್ ಆಫ್ ಫಾರೆಸ್ಟ್. ಅವನು ನಾವು ಮೊದಲು ಇದಕ್ಕೆ ಹೋದಾಗ ಎಲ್ಲಿ ಬಂಡೀಪುರ್ಗೆ ಏನೋ ಅನಿಮಲ್ಸ್ ನೋಡೋಣ ಅಂತ ಹೇಳಿದ್ರೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಎಲ್ಲಿ ಈಗ ತೆಗೆದುಬಿಟ್ಟಿದ್ದಾರೆ. ಆ ಗೋಡೆ ಮೇಲೆ ಬರೆದ್ರು, ಇಲ್ಲಿ ಕಾಡುಗಳ ವೀರಪ್ಪನ ಚಲವರನೇ ಇದೆ ಅಂತ ಹೇಳಿದ್ರೆ ಏನೋ ಒಂದು ಹಾಕ್ತಾಯಿದ್ರು. ಅಯ್ಯೋ ನೋಡಿದ್ರಪ್ಪ, ನಾವು ಯಾತಕ್ಕೆ ಇಷ್ಟು ಮಾಡ್ಬೇಕು, ಬೇರೆ ಬಿಡ್ರಪ್ಪ ಅಂತ ಹೇಳಿದ್ದೆ. ನಾವು ಬಂದ್ಬಿಡ್ತಾಯಿದ್ವಿ. ಅದನ್ನು ಒಂದು ಭಯ ಇತ್ತು ಏನು ವೀರಪ್ಪಂದು. ಯಾಕಂದರೆ ಅಷ್ಟೊತ್ತಿಗೆ ಬಹಳ ಜನಕ್ಕೆ ಸಾಯಿಸಿದ್ದೆ. ಸುಮಾರು 125 ಜನ ಪೊಲೀಸ್ನವರೆಲ್ಲ ಹೋಗಿದ್ದರು. ಆಗ ಕಡೆಗೆ ಇವನೇನಾಯಿತು, ಸರಿ ಕಾಡು ಒಳಗಡೆ ಹೊಟ್ಟೋಗ್ಬಿಟ್ಟ ಒಳಗಡೆ. ಆಗ ಹಲ್ಲಮ್ಮಲ್ಲ ಆಗೋಯ್ತು. ಆಯಮ್ಮ ಕಾರಲ್ಲಿದ್ದು ಸದ್ಯ ಕಾರೂ ಅವನು ಬಿಟ್ಬಿಟ್ಟ. ಯಾರು ವೀರಪ್ಪನ್ನು ಕಾರು ಎತ್ಕೊಂಡು ಹೋಗಿದ್ದ ಕಷ್ಟ ಆಗ್ತಾಯಿತ್ತು. ಆಮೇಲೆ ಕಾರಲ್ಲಿ ಸೀದಾ ಬಂದಿದ್ದೆ CM ಮನೆಗೆ, ಅಲ್ಲಿ ಇಲ್ಲಿ ಹೋಗಿದ್ದು, ಅದೆಲ್ಲ ಕತೆ ನಡೆದೋಯ್ತು. ಅಲ್ಲಿ ವೀರಪ್ಪನ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ನಮ್ಮ ಯಜಮಾನರಿಗೆ ಹತ್ಕೊಳ್ಳೋದು ಇದು ಮಾಡೋದು ಎಲ್ಲ ಮಾಡಿದರು. ಕಡೆಗೆ CMಗೂ ಬಹಳ ಇದಾಗೋಯ್ತು, ಟೆನ್ಷನ್ ಆಗೋಯ್ತು. ಹೌದು, ಯಾಕಂತ ಹೇಳಿದ್ರೆ ಬೇರೆ ಯಾರನ್ನ ಆಗಿದ್ರೆ ಪರವಾಗಿಲ್ಲ, ಪರವಾಗಿಲ್ಲ ಮಾಡೋಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ. ಆದರೆ ವೀರಪ್ಪನ ಬಂದಿದ್ದೆ ಡಾಕ್ಟರ್ ರಾಜ್ಕುಮಾರ್ ತೊಗೊಂಡೋದು ಯಾವಾಗ ತಗೊಳ್ತಾನೋ ಆವಾಗ ಬೆಂಗಳೂರು ಮೈಸೂರಿನ ಸೌತಲ್ಲೆಲ್ಲ ಕಂಪ್ಲೀಟು ಬಹಳ ಉದ್ವೇಗ ಆಗಿತ್ತು ಅಲ್ಲಿ, ಸ್ತಬ್ಧ. ಹೌದು ಸರ್. ಈನಾಗ ಬೆಂಗಳೂರಲ್ಲಿ ಸುಮ್ಮನೆ ಆಗುತ್ತೆ, ರಾಜ್ಕುಮಾರ್ ಕಿಡ್ನಾಪ್ ಎಲ್ಲರ ಬಾಯಲ್ಲೂ ಬಂದ್ಬಿಡ್ತು, ಮತ್ತು ಪ್ರೆಸ್ಸಲ್ಲಿ ಬಂದೇ ಬಿಡ್ತು. ಬೆಂಕಿ ರೀತಿಯಲ್ಲಿ ಆಗ್ಬಿಡ್ತು. ಹೌದು ಸರ್, ಬೆಂಕಿ ಇದ್ದಕ್ಕಿದ್ದಂಗೆ ಸ್ಪಾರ್ಟ್ ಆಗೋಯ್ತು. ಬಾಂಬ್ಗಳು ಹಾಕ್ತಾರಲ್ಲ ಹಾಗೆ. ಏನು ಮಾಡೋದು ಅಂತ ಹೇಳಿದೆ. ಇವರಿಬ್ಬರಿಗೂ ಆಗ ಹೋಮ್ ಮಿನಿಸ್ಟ್ರು ಮಲ್ಲಿಕಾರ್ಜುನ ಖರ್ಗೆ ಇದ್ದರು. ಆಗ ಇವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಈಗ ಚೀಫ್ ಮಿನಿಸ್ಟ್ರ್ ಏನು ಮಾಡೋದು ಕತೆ ಅಂತ ಹೇಳಿದೆ. ಚೀಫ್ ಮಿನಿಸ್ಟ್ರ್ ಮಾಡಬೇಕಲ್ಲ ಏನೋ ಒಂದು. ಆಯಿತು ಅಂತ ಹೇಳಿದೆ. ಅವರು ತೊಗೊಂಡಿದ್ದೆ, ಕಾಂಗ್ರೆಸ್ ತೊಗೊಂಡಿದ್ದೆ, ಎಲ್ಲರಿಗೂ ಅಲರ್ಟ್ ಮಾಡಿದ್ದೆ. ಸೀನಿಯರ್ ಆಫೀಸರ್ಸ್ ಅದು ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ, ಬಿಕಾಸ್ ಈ ವಾಸ್ ಅ ಚೀಫ್ ಮಿನಿಸ್ಟರ್ ದೆನ್. ಆಗ ಅವ್ರಿಗೆಲ್ಲ ಕರೆಸಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ಈ ಕಡೆ ನೋಡ್ತು ಅಂತ ಹೇಳಿದ್ರೆ, ಒಂದು ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ ಅಂತ ಹೇಳಿದೆ, ಒಂದು ಸರ್ಕಾರ ಏನು ಕ್ರಮ ತೊಗೊಳ್ಬೇಕು ಅನ್ನೋದು, ಇನ್ನೂ ಒಂದು ಸರ್ಕಾರ ಏನು ಮಾಡಿದೆ. ಈಗ ಇದಕ್ಕೆ ವೀರಪ್ಪನ್ ಬಂದಿದೆ, ಡಾಕ್ಟರ್ ರಾಜ್ಕುಮಾರ್ ಕರ್ಕೊಂಡು ಹೋಗಿದ್ದಾನಲ್ಲ ಅಂತ ಹೇಳಿದೆ, ಇದೊಂದು. ಅಂದರೆ 3 ಐಟಮ್ಸು ಅಲ್ಲಿ ಬಂದ್ಬಿಡ್ತು. ಬಂದಿದ ತಕ್ಷಣ ಏನಾಯಿತು, ಜನರಲ್ ಪಬ್ಲಿಕ್ಕು, ಪರ್ಟಿಕ್ಯುಲರ್ಲಿ ನಾವು ಮಡಿಕೇರಿ, ಮೈಸೂರು, ಮಂಡ್ಯ,
ಮತ್ತು ಈ ಕಡೆ ಬೆಂಗಳೂರು ಮತ್ತು ತುಮಕೂರು ಕೋಲಾರ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಭುಗಿಲೆದ್ಬಿಡ್ತು ಎಲ್ಲ ಪಬ್ಲಿಕ್ ಎಲ್ಲ ರಾಜ್ಕುಮಾರ್ ಕರ್ಕೊಂಡೋದ ಗೌರ್ಮೆಂಟ್ ಸರ್ಕಾರ ಸುಮ್ಮನೆ ಕೂತ್ಕೊಳ್ತಾ ಇದೆ ಅಂದೆ. ಅವನೇನು ಮಾಡ್ದ, ವೀರಪ್ಪನ ಕರ್ಕೊಂಡು ಹೋದ ಒಳಗಡೆ ಫಾರೆಸ್ಟಲ್ಲಿ ಒಳಗಡೆ ಟ್ರೆಂಚಸ್ಸು ಒಳಗಡೆ ಇರುತ್ತಲ್ಲ ಅಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದ. ಬೆಳಗ್ಗೆ ಟ್ರಾವೆಲ್ ಮಾಡ್ತಾಯಿದ್ದ, ನೈಟ್ ಟೈಮ್ ಆದಷ್ಟು ಕಡಿಮೆ ಮಾಡ್ತಾಯಿದ್ದ. ಅವ್ರ ಪಕ್ಕದಲ್ಲೇ ನಡ್ಕೊಂಡು ಹೋದ್ರೇನೋ ಗೊತ್ತಾಗ್ತಾ ಇರಲಿಲ್ಲ. STF ಕಳಿಸ್ಬೋದಾಗಿತ್ತು. STF ಅಷ್ಟೊತ್ತಿಗೆ ವಿಡ್ರಾ ಮಾಡಿದರು. STF ಯಾವಾಗ 92, 93, 94ವರೆಗೂ ಇತ್ತು ಆ STF, ಯಾವುದೋ ಸ್ಪೆಷಲ್ ಟಾಸ್ಕ್ ಫೋರ್ಸು. ಆಗ ಶಂಕರ್ ಬಿದರಿ ಸಾಹೇಬರು ಇದ್ದರು. ಯಾಕಂದರೆ ಐ ಸಲ್ಯೂಟ್ಸ್ ಮಿಸ್ಟರ್ ಶಂಕರ್ ಬಿದರಿ ಸಾಹೇಬರು. ಅವರು ಬಹಳ ಇದರಲ್ಲಿ ಆ್ಯಕ್ಟಿವ್ ಆಗಿದ್ದರು. ಅವ್ರ ಜೊತೆಯಲ್ಲಿ ನಮ್ಮ GA ಬಾವ, ಅಶೋಕ್ ಕುಮಾರು ಮತ್ತು ಇವರು ವೆಂಕಟಸ್ವಾಮಿ ಮತ್ತು ಸೌದಾಗರರು ಇವರೆಲ್ಲ ಇದ್ದರು. ಏನೋ ಒಂದು ಟೀಮ್ A1, A2, A3 ಅಂತ ಹೇಳಿದೆ. ಯಾಕಂದರೆ ಇವನಿಗೆ ವೀರಪ್ಪಂದು ಕಿಲ್ ಮಾಡಬೇಕು ಅಂತ ಹೇಳಿದೆ. ಇದು ಇಷ್ಟೆಲ್ಲ ಮಾಡಿದ್ರು. ಆಗ ಕಡೆಗೆ ಇವರಿಗೆ ಶಂಕರ್ ಬಿದರಿಗೆ ಯು ಆರ್ ದಿ ರೈಟ್ ಪರ್ಸನ್ ಟು ಗೋ ಇನ್ಸೈಡ್ ದ ಫಾರೆಸ್ಟ್ ಲಾಂಗ್ ವಿತ್ ನಿಮ್ಗೆ ಏನು ಕೇಳ್ತಾರೋ ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರ ಹೇಳಿದ ತಕ್ಷಣ ಆತ ಏನು ಮಾಡ್ದೆ, ಸೆಲೆಕ್ಷನ್ ಮಾಡ್ದೆ ಇನ್ಸ್ಪೆಕ್ಟರ್ಸು ಅವ್ರಿಗೆಲ್ಲ ಸ್ಟಾಫ್ಗೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ದೇ ಎಂಟರ್ ಇಂಟು ದ ಫಾರೆಸ್ಟ್ along with guns, ಅದು ಇದು ಎಲ್ಲ. And totally the government has spent nearing about 80 crores. 80 ಕೋಟಿ ಖರ್ಚು ಮಾಡಿದೆ. ಯಾರಿಗೆ? ವೀರಪ್ಪನಿಗೆ ಹಿಡ್ಕೊಂಡು ಬರ್ಬೇಕು ಮತ್ತು ಡಾಕ್ಟರ್ ರಾಜ್ಕುಮಾರ್ಗೆ ಬಿಡಿಸೋದಕ್ಕೆ. ಅದೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಒಟ್ಟು 108 ದಿನಗಳ ನಂತರ ಬಿಡುಗಡೆ ಆಗಿತ್ತು. 108 ದಿನ ಕಾಡಲಿದ್ರು. ಆ ಸಂದರ್ಭದಲ್ಲಿ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದ ನಡುವೆ ಸಾಕಷ್ಟು ಕೂಡ ಚರ್ಚೆಗಳಾಗ್ತಾ ಇತ್ತು. ವೀರಪ್ಪನ ಕಡೆಯಿಂದ ಒಂದಷ್ಟು ಡಿಮ್ಯಾಂಡ್ ಕೂಡ ಬಂತು, ಇವೆಲ್ಲ ಆಯಿತು. ಸೊ ಆ ಸಂದರ್ಭದಲ್ಲಿ ದುಡ್ಡು ತಲುಪಿಸುವಂಥ ವಿಚಾರ ಸಂಬಂಧಪಟ್ಟಂತೆ ಕೂಡ ತಾವು ಎಂಟ್ರಿ ಆದ್ರಿ. ಆ ಘಟನೆ ವಿವರಿಸೋದಾದ್ರೆ ಸರ್? ಅದು ನಾನು ಎಂಟ್ರಿ ಆಗಿದ್ದು ನನಗೂ ಇಷ್ಟ ಇಲ್ಲ. ನಾನು DSP ಎಷ್ಟು ದಿನದಲ್ಲಿ ಬಂತು ಸರ್ ಕಿಡ್ನಾಪ್ ಆಗಿ? ಎಷ್ಟು ದಿನಗಳ ನಂತರ ತಮಗೆ ಒಂದು ಕರೆ ಬಂತು? ಜುಲೈ 31ಗೆ ಆಗೋಯ್ತು. ಆವಾಗ ನಾವು ಇಂಟೆಲಿಜೆನ್ಸಲ್ಲಿ ಯಾವಾಗ ನಕ್ಸಲೈಟ್ ಸ್ಕ್ವಾಡಲ್ಲಿ ಇದ್ವಿ ನಾವೆಲ್ಲ. ಆಗ ಆಗೋಯ್ತು. ಇಲ್ಲ, ವಿ ವರ್ ಮಾನಿಟರಿಂಗ್ ದಟ್ ಬಿಕಾಸ್ ಈಸ್ ಆಲ್ಸೋ ಎ ನಕ್ಸಲೈಟ್. ಅವನೇನು ಒಳ್ಳೆ ಇವನಲ್ಲ, ಅವನು ಯಾರು ವೀರಪ್ಪನು ಬದ್ಮಾಶ್ ಇದ್ದಾನೆ. ಅವನಿಗೆ ಇದು ಮಾಡಬೇಕು ಅಂತ ಅವನು ಚಲೋನಲ್ಲಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ಎಲ್ಲ ಹಳೆ ಕಥೆಗಳೆಲ್ಲ ನಾವು ಹುಡುಕ್ತಾ ಇದ್ದರೆ ಅಲ್ಲಿ SP ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಏನೇನೋ ಮಾಡಿ ಅವ್ನಿಗೆ ಹಿಡಿಲೇಬೇಕು ಅಂತ ಹೇಳಿದ್ರೆ ಭಾಳ ಇದು ಮಾಡ್ತಾಯಿದ್ರು. ಕಡೆಗೆ ಏನಾಗೋಯ್ತು, ಒಂದು ಟೀಮ್ ರೆಡಿ ಆಯಿತು. ಆ ಟೀಮ್ ಫಾರೆಸ್ಟಲ್ಲಿ ಹೋಗಿದೆ, ಎನ್ಕೌಂಟರ್ ಮಾಡ್ಬಿಡೋಣ ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ಏನಾಗೋಯ್ತು, ಹೋಯಿದ್ರು. ಆದರೆ ಸರ್ಕಾರ ಏನು ಮಾಡ್ತಾವೆ, ಎನ್ಕೌಂಟರ್ ಮಾಡೋದು ಬೇಡ ಅವನಿಗೆ. ಯಾರಿಗೆ? ರಾಜ್ಕುಮಾರ್ಗೆ ಮತ್ತೆ ಭಯ ಆಗೈತೆ, ಅವನಿಗೂ ಮರ್ಡರ್ ಮಾಡ್ಬೋದು, ಸುಮ್ಮನೆ ಯಾಕೆ ಅಂತ ಹೇಳಿದೆ ವಿಡ್ರಾ ಮಾಡಿಬಿಟ್ರು ಅದು. ಯಾಕಂದರೆ ನಮ್ಮ ಬಾವ ಮತ್ತು ಅಶೋಕ್ ಕುಮಾರು ಇವರೆಲ್ಲ ಹೊರಟಿದ್ರು ಬೆಂಗಳೂರಿಂದ. ಎಲ್ಲ AK-47 ಅದು ಇದು ಎಲ್ಲ ತೊಗೊಂಡಿದೆ. ಆದರೆ ಗೌರ್ಮೆಂಟ್ ಯಾವಾಗ ಇದು ತೊಗೊಂಡ್ಬಿಡ್ತೋ ಡಿಸಿಷನ್ನು, ಆಗ ಫೋರ್ಸ್ ಒಳಗಡೆ ಹೋಗಲಿಲ್ಲ. ಜನರಲ್ ಪಬ್ಲಿಕ್ಕು ನಾವು ಹೋಗ್ತೀವಿ ಅಂದರೆ ಸಾವಿರಾರು ಜನ ಮುಂದೆ ಬಂದರು. ಇಲ್ಲಿ ಬೆಂಗಳೂರಿಂದ, ಮಂಡ್ಯದಿಂದ, ಮೈಸೂರಿಂದ ಎಲ್ಲ. ಆದರೆ ಗೌರ್ಮೆಂಟ್ ಒಪ್ಪಲಿಲ್ಲ. ನೀವು ಯಾರು ಒಳಗಡೆ ಹೋಗಬೇಡಿ, ನಾವು ಹಿಡಿತೀವಿ, ಯುಕ್ತಿ ಅಥವಾ ಮುಕ್ತಿ ಏನೋ ಒಂದು ಮುಕ್ತಿ ಕೊಡಬೇಕಲ್ಲ ಅವನಿಗೆ, ಮಾಡ್ತೀವಿ ನಾವು ಅಂತ ಹೇಳಿದೆ. ನಾವು ವಿ ಹ್ಯಾವ್ ಗಾಟ್ ಅವರ್ ಓನ್ ಪ್ಲ್ಯಾನಿಂಗ್ ಅಂತ ಹೇಳಿದೆ. ಗೌರ್ಮೆಂಟ್ ಹೇಳ್ತು ಸರಿ ಅಂತ ಹೇಳಿದೆ. ಪಬ್ಲಿಕ್ಕು ಸ್ವಲ್ಪ ಇದೇ ಇತ್ತು, ಏನೋ ಎಗ್ನೆಸ್ಟೇ ಇತ್ತು ಗೌರ್ಮೆಂಟ್ಗೆ. ಆಗ ಆದಷ್ಟು ಎಲ್ಲರೂ ಇದು ಮಾಡಿದ್ರು. ಕಡೆಗೆ ತಿಂಗಳಿಗೆ ಆಗಸ್ಟ್ ಬಂದ್ಬಿಡ್ತು. ಆಗಸ್ಟ್ ಆಗೋಯ್ತು. ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಏನೋ ಮಾಡ್ದೆ, ಅವನು ಇದು ಕಳಿಸ್ದ, ಏನೋ ಒಂದು ಅಲ್ಲಿಗೆ. ಯಾವಾಗ ಕಿಡ್ನ್ಯಾಪಿಂಗ್ ಆಗೋಯ್ತು ಆಗ ಮಿಸ್ಟರ್ ಶ್ರೀನಿವಾಸನ್ ಅಂತ ಇದ್ದರೆ IGP ಇದ್ದರು. ಅವರು ಇದರಲ್ಲಿ ಎಲ್ಲಿ ಕೊಯಂಬತ್ತೂರವರು. ಅವರು ವೆರಿ ಗುಡ್ IG ನಮ್ಮ ಕರ್ನಾಟಕದ ಕೇಳ್ರೆ. ಆಗ ಅವ್ರಿಗೆ ನೇಮಕ ಮಾಡಿದ್ರು. ಯು ಶುಡ್ ಬಿ ವಿತ್ ದ ಲೈಸನ್ ವಿತ್ ದಿ ಕರುಣಾನಿಧಿ ಅಂತ ಹೇಳಿದೆ. ಏನೋ ಕರುಣಾನಿಧಿ ಅವ್ರ ಜೊತೆಯಲ್ಲೇ ಇದ್ದು ವೀರಪ್ಪನ ಬಗ್ಗೆ ಏನೇನೋ ರಾಜ್ಕುಮಾರ್ ಇನ್ಫಾರ್ಮೇಷನ್ ಬಂದರೆ ಯು ಪ್ಲೀಸ್ ಸೆಂಡ್ ಇಟ್ ಟು ಗೌರ್ಮೆಂಟ್ ಇಲ್ಲಿ ಬೆಂಗಳೂರಿಗೆ ಅಂತೇಳಿ. ಆಗ ಅವರಿದ್ದರು. ಆಗ ಒಂದು ಕ್ಯಾಸೆಟ್ ಯೂಸ್ ಮಾಡ್ದೆ. ಯಾರು? ವೀರಪ್ಪನ. ಆ ಕ್ಯಾಸೆಟಲ್ಲಿ ಒಂದು 50 ಇದು ಹಾಕಿದ್ದ, ಏನು ಕಂಡೀಷನ್ಸ್, ಬೇಡಿಕೆಗಳು ಹಾಕಿದ್ರ. ಅದು ತಗೊಂಡು ಬಂದಿದ್ದೆ. ಇವ್ರು ಕೊಟ್ಟರು. ಯಾರಿಗೆ? SM ಕೃಷ್ಣಗೆ. SM ಕೃಷ್ಣ ಅಷ್ಟೆಲ್ಲ SM ಕೃಷ್ಣ ಸ್ಪೋಕ್ ಟು ವೀರಪ್ಪನ. ಸ್ಯಾಟಲೈಟ್ ಫೋನಲ್ಲಿ ಅವನು ಸಿಗ್ತಾನೆ. ಅವನು ಸ್ಯಾಟಲೈಟ್ ಫೋನಲ್ಲಿ ಎಲ್ಲರಿಗೂ ಕಾಂಟ್ಯಾಕ್ಟು ಮಾಡ್ತಾ ಇರ್ತಾನೆ. ಅಂತ ಇದರ ಪರಿಸ್ಥಿತಿನಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ಸರಿ ಅಂತ ಹೇಳಿದೆ. ಅವರು ಬಹಳ ಇದು ಮಾಡಿದ್ರು. ಸ್ಯಾಟಲೈಟ್ ಫೋನ್ ಇಷ್ಟೆಲ್ಲ ಮಾಡಿದೆ, ನನಗೆ ಆಗೋದಿಲ್ಲ,
ಮುಂದೆ ನೋಡ್ತೀನಿ ಇರಿ ಸ್ವಲ್ಪ ಅಂತ ಹೇಳಿದ್ದೆ. ಒಂದು ಆಶ್ವಾಸನೆ ಕೊಟ್ಟಿದ್ದೆ. ಯಾರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಅವನಿಗೆ ತಡೆ ಹಾಕಿದರು. ತಡೆ ಹಾಕಿರೋದ್ರಿಂದ ಡಾಕ್ಟರ್ ರಾಜ್ಕುಮಾರ್ ಬದುಕೊಂಡ್ರು. ಇಲ್ಲ ನಾನು ನಿನ್ಗೆ ಸಾಯಿಸ್ಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟಿದ್ರೆ ನಾವೆಲ್ಲ ಆಗಿದ್ರೆ ಇದೇ ಹೇಳ್ತಾ ಇದ್ವಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಸರಿ ಅಂತ ಹೇಳಿದೆ. ಅವನು ಸ್ವಲ್ಪ ತಡೆ ಮಾಡ್ಕೊಂಡಿದ್ದೆ, ಕಾಡಲ್ಲಿ ಸುತ್ತಾಡ್ತಾ ಇದ್ದ. ಅಷ್ಟೊತ್ತಿಗೆ ಸುಮಾರು 90-95 ದಿವಸ ಆಗೋಗಿತ್ತು. ಆಗೋಗಿತ್ತು. ಡೇಸ್ ವರ ಜಸ್ಟ್ ದಿನಗಳು ಹಾಗೆ ಉರುಳ್ತಾ ಇದ್ವು ಅಲ್ಲಿ ಇಲ್ಲಿ ಗಲಭೆಗಳು ಅದು ಇದು. ಅಷ್ಟೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತೆ ಅವ್ರ ಮಗ ಇದ್ದಾರಲ್ಲ ಪುನೀತ್ ರಾಜ್ಕುಮಾರು, ಮತ್ತು ಇವರು ಶಿವಣ್ಣ ಮತ್ತು ರಾಘವನ್, ಇವರೆಲ್ಲ ಸೇರಿಕೊಂಡಿದ್ದೆ ಒಂದು ದೊಡ್ಡ ಇದು ಸೈನ್ಯನೇ ರೆಡಿಯಾಗಿತ್ತು. ಎಲ್ಲಿಗೆ ಈ ಗಲಾಟೆಗಳು ಮಾಡೋದಕ್ಕೆ, ಗೌರ್ಮೆಂಟ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಹೇಳಿದೆ. ಆಗ ಪ್ರೊಸೆಷನ್ಗಳು ಅದೆಲ್ಲ ನಡೀತಾ ಇತ್ತು. ಗೌರ್ಮೆಂಟ್ ವಾಸ್ ನಾಟ್ ಬಾದರ್ಡ್. ಗೌರ್ಮೆಂಟ್ ವಾಸ್ ಥಿಂಕಿಂಗ್ ಯಾಕೋ ವಿಧಾನಸೌಧ ಸ್ಟ್ಯಾಂಡ್ ಸ್ಟಿಲ್ ಆಗೋಗಿತ್ತು. ವಿಧಾನಸೌಧ ಸ್ಟ್ಯಾಂಡ್ ಸ್ಟಿಲ್ ಆಗೋಗಿತ್ತು. ಯಾರಿಗೂ ಏನು ಮಾತಾಡಬಾರ್ದು ಎಕ್ಸೆಪ್ಟ್ ಖರ್ಗೆ ಮತ್ತು ಇವರು ಎಸ್ ಎಂ ಕೃಷ್ಣ ಇಬ್ಬರೇ ಮಾತಾಡಬೇಕಾಗಿತ್ತು. ಬೇರೆ ಅವರವರು ಡ್ಯೂಟಿ ಮಾಡ್ಕೊಳ್ತಾ ಇದ್ರು. ರಾಜಕುಮಾರ್ ಬಗ್ಗೆ ಕಿಡ್ನಾಪಿಂಗ್, ವೀರಪ್ಪನ ಬಗ್ಗೆ ಕಿಡ್ನಾಪಿಂಗ್ ಮಾಡಬೇಕು ಅಂತ ಆಗಿದ ಬಗ್ಗೆ ಏನು ಯಾರೂ ಮಾತಾಡಬಾರ್ದು ಅಂತ ಹೇಳಿದೆ. ಇನ್ಸ್ಟ್ರಕ್ಷನ್ಸನ್ನು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ವಿಧಾನಸೌಧ ಸ್ಟ್ಯಾಂಡ್ ಸ್ಟಿಲ್ ಆಗೋಯ್ತು. ಸರಿ ಅಂತ ಹೇಳಿದ್ರೆ ಆಗ ಇವರಿಬ್ಬರು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು. ಯಾರು ನಮ್ಮ ಎಸ್ ಎಂ ಕೃಷ್ಣ ಮತ್ತು ಖರ್ಗೆ ಸಾಹೇಬರು ಮತ್ತು ಸೀನಿಯರ್ ಪೊಲೀಸ್ ಆಫೀಸರ್ಸು. ಕಡೆಗೆ ಏನಾಗೋಯ್ತು, ಅವನು ಹಿ ಡಿಮ್ಯಾಂಡೆಡ್ 100 crores ಏನೋ ಎಷ್ಟು ಅಮೌಂಟ್ ದುಡ್ಡು ಕೊಡಿ ಅಂತ ಹೇಳಿದ್ರು. ಔಟ್ ಆಫ್ ಸೋ ಮೆನಿ ಡಿಮ್ಯಾಂಡ್ಸಲ್ಲಿ 100 crores ಕೊಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವನು ಹಿ ವಾಂಟೆಡ್ ಟು ಅಕ್ವೈರ್ ಆರ್ಮ್ಸು, ನಂಬರ್ 1. ನಂಬರ್ 2 ಹಿ ವಾಂಟೆಡ್ ಟು ಮೀಟ್ ಇವನಿಗೆ ಪ್ರಭಾಕರನ್ಗೆ, ಯಾರು ಅವನು LTT ಯೂನಿಟ್ನೆಲ್ಲ ಅವನಿಗೆ ಮೀಟ್ ಮಾಡಬೇಕು. ಮತ್ತು ಇಲ್ಲಿ ತಮಿಳ್ನವ್ರು ಎಲ್ಲೆಲ್ಲಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ತಮಿಳ್ನಾಡಿನಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ರಿಂದ ಇವರು ತಲೆ ಕೆಡಿಸ್ಕೊಂಡಿದ್ರು. ಯಾರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು. ಕಡೆಗೆ ಏನಾಗೋಯ್ತು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಹೇಳಿದೆ. ಕಡೆಗೆ ಒಂದು ದಿವಸ ಏನಾಗೋಯ್ತು, ನನಗೂ ಬಿಕಾಸ್ ಅದು ಗೌರ್ಮೆಂಟಲ್ಲಿ ಏನು ನಡೀತಿದೆ ಈವನ್ ಐ ವಾಸ್ ನಾಟ್, ನನಗೂ ಗೊತ್ತಾಗ್ತಾ ಇರಲಿಲ್ಲ. ಆಗ ನಮ್ಮ DIG ಇದ್ದರು ಮಿಸ್ಟರ್ ಜಯಪ್ರಕಾಶ್ ಸಾಹೇಬರು ಅಂತ ಹೇಳಿದೆ. ಅವರು ADG ಆಗಿ ರಿಟೈರ್ಡ್ ಆಗಿದ್ದಾರೆ, RT ನಗರದಲ್ಲಿ ಇರ್ತಾರೆ. ಅವರು ಒಂದು ದಿವಸ ಇಟ್ಕೊಂಡಿದ್ದೆ, ಸಿಂಗ್ ಬನ್ನಿ ಇಲ್ಲಿ ಅಂತ ಹೇಳಿದೆ. ನಾವು ಸ್ವಲ್ಪ ಕ್ಲೋಸ್ ಆಗಿದ್ವಿ, ಎಲ್ಲ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇದ್ವಲ್ಲ ನಕ್ಸಲ್ ಬಾರಿ ಅದ್ರ ಬಗ್ಗೆ ಎಲ್ಲ. ಆಗ ಸಿಂಗ್ ಬನ್ನಿ ಇಲ್ಲಿ. ಏನು ಸರ್ ನೀವು ಒಂದು ಸಾಯಂಕಾಲ ಒಂದು ಕಡೆ ಹೋಗಬೇಕು, ನೀವು ರೆಡಿಯಾಗಿ ಬಂದ್ಬಿಡಿ. ಎಲ್ಲಿಗೆ ಬರ್ತೀರಾ ಅಂತ ಹೇಳಿ. ಅದೇ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್, ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಆಸ್ಪತ್ರೆ ಹತ್ರ, ಅಲ್ಲಿಗೆ ಬರ್ತೀನಿ ಸರ್ ಅಂತ ಹೇಳಿದೆ. ಏನು ಸಮಾಚಾರ ಸರ್? ಅದೆಲ್ಲ ಹೇಳೋಕ್ಕಾಗಲ್ಲ ಈಗ, ಯು ಕಮ್ ದೇರ್, ಐ ವಿಲ್ ಕಮ್ ದೇರ್ ಬೈ 6 o'clock ಅಂತ ಹೇಳಿದ್ರು. ಒಂದು ಸೈಡ್ ಅಂದರೆ ನಿಮಗೆ ನೀವು ಡ್ಯೂಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆಗ DIG ಆಗಿದ್ದಂಥ ಜಯಪ್ರಕಾಶ್ ಅವರು ತಮ್ಮ ದೂರವಾಣಿ ಕರೆ ಮಾಡಿ ಸಿಂಗ್ ಅವರೇ ನೀವು ಬನ್ನಿ ಒಂದು ಜಾಗಕ್ಕೆ ಅಂತ ಹೇಳ್ತಾರೆ. ದೂರವಾಣಿಯಲ್ಲ, ಅಲ್ಲೇ ಒಂದು ನಮ್ಮ ಆಫೀಸಲ್ಲೇ, ಇಂಟೆಲಿಜೆನ್ಸ್ ಆಫೀಸಲ್ಲೇ ಒಂದು ಮಾತಾಡ್ಬೇಕು ಬನ್ನಿ ಅಂತಾರ, ಬನ್ನಿ ಅಂತ ಹೇಳ್ತಾರೆ. ಬನ್ನಿ ಅಂತ ಹೇಳ್ತಾರೆ. ನಾವು ಏನೋ ಇರ್ಬೋದಪ್ಪ ಕೆಲಸ ಇರೋದು ಅಂತ ಹೇಳಿದೆ. ನಾನೇನು ಮಾಡಿದೆ, ನೀವು ಬರುವಾಗ ನಿಮಗೆ ರಿವಲ್ವರ್ ಎಲ್ಲ ತೊಗೊಂಡೋಗಿ, ನೀವು ಪರವಾಗಿಲ್ಲ ನಾನು ಹೇಳಿರ್ತೀನಿ ಅಂತ ಹೇಳಿದ್ರೆ, ಸೈನ್ ಏನು ಮಾಡಬೇಡಿ ಅಂತ ಹೇಳಿದ್ರು. ನಿಮ್ಗೇನು ಗೊತ್ತಿಲ್ಲ, ಏನು ಕರೆದ್ರು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅದೇನು ಆಪರೇಷನ್ ಅನ್ನೋದು ಗೊತ್ತಿಲ್ಲ. ಆಮೇಲೆ ವಿ ವೆಂಟ್ ದೇರ್. ಪೆಟ್ರೋಲ್ ಬಂಕ್ ಹತ್ರ ಸರ್, ಪೆಟ್ರೋಲ್ ಬಂಕ್ ಹತ್ರ ಅದೇ ಈಗಲೂ ಸ್ಟಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರೋದು. ಹೌದು. ಆಮೇಲೆ ಸರಿ ಅಂತ ಹೇಳಿದೆ, ಅಲ್ಲಿಗೆ ಹೋದ್ವಿ. ಹೋಗಿದ ತಕ್ಷಣ ಸಾಹೇಬರು ಬಂದರು, ಅಂಬಾಸಿಡರ್ ಕಾರ್ ಇತ್ತು, ಡಿಪಾರ್ಟ್ಮೆಂಟ್ ಕಾರ್, ಜಯಪ್ರಕಾಶ್ ಸಾಹೇಬರು. ಯಾಕಂದರೆ ಅವರು ವೆರಿ ಗ್ರೇಟ್ ಮ್ಯಾನ್ ಆ್ಯಂಡ್ ಅವರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರ ಹತ್ರ ಭಾಳ ಕ್ಲೋಸ್ ಆಗಿದ್ದರು. ಜಯಪ್ರಕಾಶ್ ಸರ್ ಅವಾಗ ಏನು ಪೋಸ್ಟಲ್ಲಿ ಇದ್ರು ಸರ್? ಜಯಪ್ರಕಾಶ್ ಸರ್ ಅವಾಗ ಏನು ಪೋಸ್ಟಲ್ಲಿ ಇದ್ರು ಅವರು? ಅವರು ಇವತ್ತು DIG ಅಟ್ ಇಂಟೆಲಿಜೆನ್ಸಲ್ಲಿ. ಇಂಟೆಲಿಜೆಂಟ್ DIG ಅಂತ ಹೇಳಿದ್ರೆ ಹೂ ಎವರ್ ಈಸ್ ಕ್ಲೋಸ್ ವಿತ್ ದಿ ಗೌರ್ಮೆಂಟ್ ಯು ವಿಲ್ ಬಿ ಅಪಾಯಿಂಟೆಡ್. ಅದೇನು ಮಾತಾಡ್ತಾ ಇರಲಿಲ್ಲ. ಅಲ್ಲಿನ ಎಷ್ಟು ಸುಪೀರಿಯರ್ಸ್ ಇದ್ರು ಅವರೆಲ್ಲ ಹೆದರ್ಕೊಳ್ದ ಅವನು ಮಾತಾಡ್ತಾನೆ ಇರಲಿಲ್ಲ. ಅದರಲ್ಲಿ ನಮ್ಗೆ ಹೆಂಗೋ ಆಯಿತು, ಇಟ್ ಇಸ್ ಎ ಗಾಡ್ಸ್ ಗ್ರೇಸ್ ಅಂತ ಹೇಳಿದೆ. ಸರಿ ಸರ್ ಅಂತ ಹೇಳಿದೆ. ಕಡೆಗೆ ಅಲ್ಲಿ ಸಾಯಂಕಾಲ 6 ಗಂಟೆಗೆ ನಾನೇನು ಮಾಡಿದೆ, ನಮ್ಮ ಜೀಪಲ್ಲಿತ್ತು, ನಾನು ಸ್ವಲ್ಪ ಒಂದು ಲಗೇಜ್ ಎಲ್ಲ ಇಟ್ಕೊಂಡಿದ್ದೆ, ರಿವಲ್ವರ್ ಎಲ್ಲ ತೊಗೊಂಡಿದ್ದೆ. ಹೊಟ್ಟಿದ ತಕ್ಷಣ ಕಾರಲ್ಲಿ ಅವರು ಕರೆಕ್ಟಾಗಿ ಬಂದಿದ ತಕ್ಷಣ ಅವ್ರೇನು ಮಾಡಿದೆ, ಮತ್ತು ಸಿಂಗ್ ನಿಮ್ಗೆ ಒಂದು ದೊಡ್ಡ ಆಪ್ರೇಷನ್ ಇದೆ, ನೀನು ಹೋಗಬೇಕು ಎಸ್ ಎಂ ಕೃಷ್ಣ ಅವ್ರ ಮನೆ ಹತ್ರ ಅಂತ. ಏನು ಸರ್? ನಾನು ಅದೇ ಡಾಕ್ಟರ್ ರಾಜ್ಕುಮಾರ್ ಬೆಳೆಸ್ಕೊಂಡು ದುಡ್ಡು ಕೊಡಬೇಕಾಗತ್ತೆ ಅವನಿಗೆ ಅಂತ. ನಿಮ್ಗೇನು ಗೊತ್ತೇ ಇರಲಿಲ್ಲ? ಸಡನ್ನಾಗ ಗೊತ್ತೇ ಇಲ್ಲ ನನಗೆ. ಆಯಿತು ಸರ್ ನಾವು ಏನು ಹೇಳಿ ಸರ್, ಡಾಕ್ಟರ್ ರಾಜ್ಕುಮಾರ್ಗೆ ನಮ್ಮ ಪ್ರಾಣ ಕೊಡೋದಕ್ಕೆ ರೆಡಿ ಇದ್ದೀವಿ, ವಿ ಆರ್ ಆಲ್ ಪೊಲೀಸ್ ಆಫೀಸರ್, ವಿ ಆರ್ ರೆಡಿ ಟು ಡೈ ಫಾರ್ ಎನಿ ದಿಸ್ ಥಿಂಗ್ ಅಂತ ಹೇಳಿದೆ. ಕಡೆಗೆ ದಿ ಕಾರ್ ವಾಸ್ ಟೇಕನ್ ಟು ದಿಸ್ ಥಿಂಗ್, ಎಲ್ಲಿಗೆ
ಡಾಕ್ಟರ್ ಇವ್ರ ಮನೆಗೆ ಎಸ್ ಎಂ ಕೃಷ್ಣ ಮನೆಗೆ ನಾವು ನೋಡಿದ್ದೀವಿ. ಹಾಗೇನಿಲ್ಲ ಎಸ್ ಎಂ ಕೃಷ್ಣ ಮನೆಗೆ, ಯಾಕಂದರೆ ವೆನ್ ಯು ಆರ್ ಡೀಲಿಂಗ್ ವಿತ್ ದಿಸ್ ಥಿಂಗ್ ಯಾವುದು ಕೊತ್ವಾಲ್ ರಾಮಚಂದ್ರದು ಅದು ಇದು ನಡೆಯುವಾಗ ಆಪರೇಷನ್ಸಲ್ಲಿ ನಾವು ಆಗ ಇವನಿಗೆ ಡಾಕ್ಟರ್ ಇವರು ಎಸ್ ಎಂ ಕೃಷ್ಣ ಅವ್ರ ಮನೆಗೆಲ್ಲ ನೋಡಿದ್ದೀವಿ ನಾವು. ನೀವು ಪೆಟ್ರೋಲ್ ಬಂಕಿಂದ ಸೀದಾ ಸದಾಶಿವನಗರ ಮನೆಗೆ ಸೀದಾ ಸದಾಶಿವನಗರ ಮನೆ. ಈಗಲೂ ಅವತ್ತು ಪಾಪ ಅವರು ಡೆತ್ ಆದಾಗ ನಾನು ಅವ್ರ ಮನೆಗೂ ಹೋಗಿದ್ದೆ. ನಾನು ಯಾರಿಗೆ ಎಸ್ ಎಂ ಕೃಷ್ಣ. ಆಗ ನೋಡಿದೆ ನಾನು ಎಲ್ಲೋ ರೂಮಲ್ಲಿ ಒಳಗಡೆ ಹೋಗಿದ್ದು ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ದೆ. ಮೆಮೊರಿ ಬಂತು. ಹೌದು, ಯಾಕೆ ವೈ ಐ ಶುಡ್ ಬಿಕಾಸ್ ಡೆಡ್ ಬಾಡಿ ವಾಸ್ ದೇರ್ ಎಸ್ ಎಂ ಕೃಷ್ಣ ಅವರು. ಸರ್ ನೀವು ಕಾರಲ್ಲಿ ಬ್ಲ್ಯಾಕ್ ಅಂಬಾಸಿಡರ್ ಕಾರಲ್ಲಿ ನೀವು ಎಸ್ ಎಂ ಕೃಷ್ಣ ಮನೆಗೆ ಹೋದ್ರಿ? ಹೌದು. ಹೋದ್ಮೇಲೆ ಏನಾಗೋಯ್ತು, ಆಗ ಮಿಸ್ಟರ್ ಸಿದ್ಧಾರ್ಥ ಅವರು ಹೊರಗಡೆ ನಿಂತಿದ್ರು. ಸರ್ ನಮಸ್ಕಾರ ಸಂಗ್ರಾಮ್ ಸಿಂಗ್ ಬಂದೆ. ಆಗ ನಮ್ಮ DIGನೂ ಸಹ ಹೊರಗಡೆ ಇದ್ದರು. ಸರ್ ನಮಸ್ಕಾರ ಬಂದೆ. ಎಸ್ ಎಂ ಕೃಷ್ಣ ಅವರ ಅಳಿಯ ಅದೇ ಸಿದ್ಧಾರ್ಥ ಅವರು. ಹೌದು, ವೆರಿ ಪೊಲೈಟ್ ಮ್ಯಾನ್ ಅವನು. ಹಿ ಮೈಟ್ ಬಿ ಹ್ಯಾವಿಂಗ್ ಎ ಕ್ರೋರ್ಸ್ ಆಫ್ ರುಪೀಸ್, ಐ ಆಮ್ ನಾಟ್ ಕನ್ಸರ್ನ್ಡ್, ಬಟ್ ದ ವೇ ಹಿ ಬಿಹೇವ್ಸ್, ದಿ ವೇ ಹಿ ಟಾಕ್ಸ್ ಅದೆಲ್ಲ ಭಾಳ ಡಿಫ್ರೆಂಟ್ ಆಗಿತ್ತು. ಬಂದರೆ ನೀವು ಸಂಗ್ರಾಮ್ ಸಿಂಗ್ ಅಂತ ಹೇಳಿದ್ರೆ, ಹೌದು ಸರ್ ಬಂದಿದ್ದೆ, ಚೆನ್ನಾಗಿದ್ದೀರ ಸರ್ ಅಂತ ಹೇಳಿದ್ರೆ ನಮಸ್ಕಾರ ಹಾಕಿ ಎಲ್ಲ. ವಿ ಹ್ಯಾವ್ ಟು ಪೇ ದಿ ರೆಸ್ಪೆಕ್ಟ್. ಅಷ್ಟೊತ್ತಿಗೆ ಹೊರಗಡೆ ನಿಂತಿದ್ದೆ. ಆಗ ಒಳಗಡೆ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ರು ನಮ್ಮ DIG ಸಾಹೇಬರು. ಒಳಗಡೆ ಹೋಗ್ತೀನಿ. ಒಳಗಡೆ ಹೋದಾಗ ಎಸ್ ಎಂ ಕೃಷ್ಣ ಮತ್ತು ಇವರು ಖರ್ಗೆ ಒಂದು ಸೋಫಾದಲ್ಲಿ ಕೂತಿದ್ರು. ಆದರೆ ಹಿಂದ್ಗಡೆ ಒಬ್ಬ ಕೂತಿದ್ದ, ನಿಂತಿದ್ದ ತೆಲಗಿ. ಸೆಟ್ ಬಿ ಎ ತೆಲಗಿ. ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದೆಮ್, ಸೆಂಟ್ರಲ್ಲಿದ್ದ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ಡ್, ಫಸ್ಟ್ ಟೈಮ್ ಅವನು ನೋಡ್ತಾ ಇದ್ದಿದ್ದು. ಆಮೇಲೆ ಏನಾಗೋಯ್ತು, ಸರಿ ಅವ್ರಿಗೆ ನಮ್ಮ ಖರ್ಗೆ ಸಾಹೇಬರಿಗೆ ಐ ನೋ ಹಿಮ್ ಭಾಳ ವರ್ಷಗಳಿಂದ, ಬಿಕಾಸ್ ಹಿ ವಾಸ್ ಮೈ ಫಾದರ್ ಇನ್ ಲಾಸ್ ಸ್ಟೂಡೆಂಟ್. ಅವರು ಸ್ಟೂಡೆಂಟು. ಖರ್ಗೆ ಸಾಹೇಬರು ಇವತ್ತು ಸಾಹೇಬರು ಅಂತಾನೆ. ಈಗ ಪಾಪ ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಲಿ ಹೇಳಿ ಸರ್, ನೀವು ಹೇಳಿದ್ರೆ ನಾವು ಬಂದೇ ದುಡ್ಡು ತೊಗೊಂಡೋದೆ, ಬಂದೇ ಹೇಳಿದೆ, ಎಲ್ಲರಿಗೂ ಹೇಳ್ಬಿಟ್ಟೆ ಅಂತ ಹೇಳಿದೆ. ಆಗೇನಾಯ್ತು ಸರ್? ಆಗೇನಾಯ್ತು? ಮೀಟ್ ಮಾಡಿದ್ರಿ ಅವಾಗ ಖರ್ಗೆ ಅವ್ರನ್ನ? ಯಾರು ನೀವು? ಆಗ ಘಟನೆ ನೀವು ಖರ್ಗೆ ಮತ್ತು CM ಅವ್ರನ್ನ ಮೀಟ್ ಮಾಡಿದ್ರ? ಆಗ ಅವ್ರು ಹೇಳಿದಾಗ CM ಸುಮ್ಮನೆ ಈಗ ವೆರಿ ಕಾಮ್ ಆ್ಯಂಡ್ ಕ್ವೈಟಲ್ಲೇ ಇದ್ದರು, ಬಿಕಾಸ್ ಹಿಸ್ ಬ್ರೈನ್ ವಾಸ್ ವರ್ಕಿಂಗ್ ಫಾರ್ ರಿಲೀಸ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಆಗ ಖರ್ಗೆ ಸಾಹೇಬರು ತುಂಬ ಠೀಕ್ ಸೆ ಜಾನ ಅಂತ ಹೇಳಿದ್ರು. ಜಾಗ್ರತ ಐ ವಿಲ್ ಡೂ ಇಟ್ ಸರ್ ಅಂತ ಹೇಳಿದೆ. ಒಂದು ಅಟೆನ್ಷನ್ನು ಸಲ್ಯೂಟ್ ಎಲ್ಲ ಹೊಡೆದಿದ್ದೆ. ಕಡೆಗೆ ಬಾರ್ ಅಂದೆ. ನಾವು ಹೊರಗಡೆ ಮತ್ತೆ ಬಂದರೆ ಹೊರಗಡೆ ಬಂದಿದ್ದೆ. ರೂಮ್ ಕರ್ಕೊಂಡು ಹೋದ್ರು. ಯಾರು ಕರ್ಕೊಂಡು ಹೋಗಿ ಸರ್ ರೂಮ್ಗೆ? ಯಾರು ಕರ್ಕೊಂಡು ಹೋಗಿದ್ದು? ಸಿದ್ಧಾರ್ಥ ಸಾಹೇಬ್ರ. ಬಿಡಿ ಪರವಾಗಿಲ್ಲ, ಸಿದ್ಧಾರ್ಥ ಪಾಪ ಈಸ್ ಆಲ್ಸೋ ನೋ ಮ್ಯಾನ್. ಆ ಒಳಗಡೆ ಕರ್ಕೊಂಡು ಹೋದಾಗ ರೂಮಲ್ಲಿ ದೊಡ್ಡ ರೂಮ್ ಇತ್ತು, ಎಲ್ಲ ದುಡ್ಡೇ ಇತ್ತು ಎಲ್ಲ. ರೂಮ್ ತುಂಬ? ಹೌದು ಸರ್. ಅಷ್ಟೊತ್ತಿಗೆ ಎಲ್ಲ ಒಂದು ಡಿಸಿಷನ್ ಆಗಿತ್ತಲ್ಲ, ಒಂದು 20 ಕೋಟಿ ಕೊಡೋದಕ್ಕೆ. ಅದಕ್ಕೆ ಒಂದು 10 ಕೋಟಿ ಎಲ್ಲ ಸೂಟ್ ಕೇಸಲ್ಲಿ ಹಾಕ್ತಾಯಿದ್ರು. ಸೂಟ್ ಕೇಸಲ್ಲಿ ಹಾಕ್ತಾ ಇರೋವಾಗ ಅದರಲ್ಲಿ ಏನಾಯಿತು, ನಾನು ನೋಡಿದೆ, ಭಾಳ ಜೋರಾಗಿದೆಯಲ್ಲಪ್ಪ ಇದು ಅಂತ ಹೇಳಿದ್ದೆ. CM ಮನೆ ಎಷ್ಟಾದ್ರೆ ಅದು ಎಷ್ಟೇ ದುಡ್ಡು ಇದ್ರಲ್ಲ ಏನು. ಕಡೆಗೆ ಎಲ್ಲ ರೆಡಿ ಆದಮೇಲೆ ಕಡೆಗೆ ನಮ್ಮ ಹೊರಗಡೆ ನಾನು ಬಂದರೆ ನಮ್ಮ DK ಬಂದರು ಸಾಹೇಬರು. ಬಂದಿದ್ದೆ. ನಮಸ್ಕಾರ ಸರ್ ಅಂತ ಎಲ್ಲರಿಗೂ ನಮಸ್ಕಾರ ಹೊಡಿಬೇಕಲ್ಲ ಅಲ್ಲಿ, ನಾವೇನು ಇದು ಮಾಡೋಣ. ಸುಮ್ಮನೆ ಅವರು ಒಳಗಡೆ ಹೋದರು. ಹಿ ಸ್ಪೋಕ್ ವಿತ್ CM ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ವಾಟ್ ವೇ ಐ ಆಮ್ ಕನ್ಸರ್ನ್ಡ್. ಆಮೇಲೆ ಪುನೀತು ಬಂದಿದ್ದೆ. ಅಷ್ಟೊತ್ತಿಗೆ ಎಲ್ಲ ಬರ್ತಾ ಇರ್ತಾರೆ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ಡ್, ನಮ್ಮದು ಜಾಬ್ ಇದು, ನಾವು ಹೋಗಬೇಕು ಬರಬೇಕು ಅಷ್ಟೇ. ಆ ರೂಮಲ್ಲಿ ಹೋದಾಗ ಏನಾಯ್ತು ಸರ್? ರೂಮಲ್ಲಿ ಹೋದಾಗ ಸಿದ್ಧಾರ್ಥ ಅವರೆಲ್ಲ ನಿಮಗೆಲ್ಲ ಹೇಳಿದ್ರೆ, ಸೊ ಈ ಥರದ್ದು ದುಡ್ಡೆಲ್ಲ ಪ್ಯಾಕ್ ಮಾಡಿ ತೆಗೆದುಕೊಂಡು ಹೋಗ್ಬೇಕಂತ. ಆಮೇಲೆ ಅಲ್ಲಿ ಅಷ್ಟೊತ್ತಿಗೆ ಒಂದು ಟಾಟಾ ಸಫಾರಿ ಬಂತು. ಟಾಟಾ ಸಫಾರಿನೆಲ್ಲಪ್ಪ ಸೂಟ್ ಕೇಸಲ್ಲಿ ಒಂದು 10 ಸೂಟ್ ಕೇಸ್ ಇಟ್ಟರು. ಸಫಾರಿನಲ್ಲಿ ಆ ಹಿಂದ್ಗಡೆ ಬಿಕಾಸ್ ಐ ವಾಸ್ ಅಸಿಸ್ಟಿಂಗು ಮಾಡಬೇಕಲ್ಲ. ನೀವು 10 ಸೂಟ್ ಕೇಸ್ ಇಡಬೇಕಾ? ನೀವು ಅಲ್ಲೇ ಇದ್ದರೆ ಮುಂದೆನೆ? ಮುಂದೆ ಇರಬೇಕಲ್ಲ ನಾವು. ಹೇಳಿದ್ಮೇಲೆ ಆಮೇಲೆ ಯಾಕಂದರೆ ಒಂದು ಮಾತು ಹೇಳಿದರು, ಇಲ್ಲರಿ ಅವನಿಗೆ ದುಡ್ಡು ತೊಗೊಂಡೋಗ್ಬೇಕು ಹಾಗೆ ಹೇಗೆ ಅಂತ ಹೇಳಿದೆ. ನಮ್ಮ DIG ಸಾಹೇಬರು ಹೇಳಿದ್ರಲ್ಲ, ಆಯಿತು ಸರ್ ಅಂತ ಹೇಳಿದೆ. ಇಟ್ಸ್ ನಾಟ್ ಎ ಗ್ರೇಟ್ ವೇ. ನಮಗೆ ಜಾಬನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ಬಿಡಿಸ್ಕೊಂಡು ಬರೋದಕ್ಕೆ ನಾನು 10 ಕೋಟಿ ಏನೋ 1000 ಕೋಟಿನೂ ತೊಗೊಂಡು ಹೋಗ್ತಾ ಇದ್ದೆ ನಾನು ಎಲ್ಲ. ಆಮೇಲೆ ಸರಿ ಅಂತ ಹೇಳಿದೆ, ಇಟ್ಕೊಂಡಿದ್ದೆ, ಎಲ್ಲ ಇಟ್ವಿ. ಬೈ ದ ಟೈಮ್ ಇಟ್ ವಾಸ್ ಮೋರ್ ದನ್ 8 o'clock ರಾತ್ರಿ, ಈವ್ನಿಂಗು. ಹೌದು, ಇಲ್ಲಿ 6 ಗಂಟೆಗೆ ಆಯ್ತಲ್ಲ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ. ಆಮೇಲೆ ಅಲ್ಲಿ ಹೋಗಿ ಎಲ್ಲ ಮಾತಾಡಿ ಮತ್ತೆ ಇದೆಲ್ಲ ಪ್ಯಾಕ್ ಮಾಡಿ ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ ಕಡೆಗೆ ಇಟ್ ವಾಸ್ ಮೋರ್ ದನ್ 8:30 ಆಗಿರಬೇಕು. ಆಗ ನಮ್ಮ DIG ಹುಷಾರಾಗಿ ತೊಗೊಂಡೋಗಿ, ಆಯಿತು ಸರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಆಮೇಲೆ ನನಗೇನಿದ್ರೆ ಡಾಕ್ಟರ್ ರಾಜ್ಕುಮಾರ್ ಬಂದುಬಿಟ್ರೆ ಸಾಕು ಸರ್ ಅಂತ ಹೇಳಿದೆ.
ಸೀದಾ ನಾವೇನು ನೀವು ಅದೇ ಗಾಡಿಯಲ್ಲಿ ಇದ್ರೆ ಸರ್, ಹಣ ತುಂಬಿದ್ರಲ್ಲ ಅದೇ ಗಾಡಿಯಲ್ಲಿ ನೀವು ಕೂತಿದ್ರಿ, ಹಣ ತುಂಬಿದ್ರಲ್ವಾ ಅದೇ ಗಾಡಿಯಲ್ಲಿ ನೀವು ಕೂತಿದ್ರಿ? ಅದೇ ಗಾಡಿಯಲ್ಲಿ ನಾನು ಕೂಡ್ಬೇಕಲ್ಲ. ಐ ವಾಸ್ ವೇರಿಂಗ್ ಮೈ ಸಫಾರಿ ಡ್ರೆಸ್ಸು 2 ರಿವಾಲ್ವರ್ ಎಲ್ಲ ಹಾಕ್ಕೊಂಡಿದ್ದೆ ಇದ್ದೆ. ಆಮೇಲೆ ಏನಾಗೋಯ್ತು, ನಿಮಗೆ ರೂಟ್ ಗೊತ್ತಾ ಚೆನ್ನಾಗಿದು ಅಂತ ಹೇಳಿದ್ರೆ, ಸರ್ ಸಾಕಷ್ಟು ಸಲ ಹೋಗಿದ್ದೀನಿ, ಬಿಕಾಸ್ ಐ ಆರ್ ಆಲ್ ಪೊಲೀಸ್ ಆಫೀಸರ್ಸ್, ಗೊತ್ತಿದೆ ಸರ್ ಅಂತ ಹೇಳಿದ್ರೆ. ಸರಿ ಅಂತ ಹೇಳಿದ್ರೆ, ನೀವು ಹೋಗಿ ಬನ್ನಿ, ನೀವು ಹುಷಾರಾಗಿರಿ, ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇರಿ ನೀವು ಅಂತ. ಆಯಿತು ಸರ್ ಅಂತ ಹೇಳಿದೆ. ವಿ ಸ್ಟಾರ್ಟೆಡ್ ಆನ್ ದಿ ರಿಂಗ್ ರೋಡ್. ಇನ್ನು ರಿಂಗ್ ರೋಡ್ ಆಗ್ತಾಯಿತ್ತು ಹೆಬ್ಬಾಳ್ ಕಡೆಯಿಂದ. ಅಲ್ಲಿಂದನೇ ನಾವು ಹೋದ್ವಿ. ಹೋಗ್ತಾ ಸ್ಲೋ ಆಗೇ ನಾವು ಹೋಗಪ್ಪ ಅಂತ ಹೇಳಿದೆ. ರಾತ್ರಿ ಬೈ ದ ಟೈಮ್ ವಿ ಲೆಫ್ಟ್ SM ಕೃಷ್ಣ ಹೌಸ್ ಇದು 9:30 ಇರಬೇಕೇನೋ. ಆಮೇಲೆ ಸೀದಾ ನಾವು ಹೊಸಕೋಟೆ ನಾವು ಇದಕ್ಕೆ ಹೋಗಿ ಪಲಮ್ನೇರ್ ಹತ್ರ ಹೋಗ್ತಾ ಇದ್ವಿ. ಪಲಮ್ನೇರ್ ಆಂಧ್ರದಲ್ಲಿ ಬಂದ್ಬಿಡುತ್ತೆ. ಹೋಗಾಗ ಪಲಮ್ನೇರಲ್ಲಿ ಅಡ್ಡ ಹಾಕ್ಬಿಟ್ಟ ಯಾರು. ಅಷ್ಟೊತ್ತಿಗೆ ನಾಕಾಬಂದಿ ಆಗಿತ್ತು, ಒಂದು AC ಇದ್ದ ಅಲ್ಲಿ ಅಷ್ಟೊತ್ತಿಗೆ ಅವನು ನಾಕಾಬಂದಿನ ನಾವು ನಿಲ್ಲಿಸ್ಬೇಕಾಗಿತ್ತು. ನಿಮ್ದು ಒಂದೇ ಗಾಡಿ ಇದ್ದಿದ್ದು ಅಥವಾ ನಿಮ್ದು ಒಂದೇ ಗಾಡಿ 2 ಗಾಡಿ ಇತ್ತಾ? ಒಂದೇ ಗಾಡಿ ಇದ್ದಿದ್ದು. ಮತ್ತೆ ನಿಮ್ಮ ಜೊತೆ ಯಾರಿದ್ರು ಸರ್? ನಿಮ್ಮ ಜೊತೆ ಯಾರಿದ್ರು? ನಮ್ಮ ಜೊತೆ ಒಬ್ಬ ಡ್ರೈವರ್ ಇದ್ದ ಅಷ್ಟೇ. ಡ್ರೈವರ್ ಮತ್ತು ನೀವು ಇಬ್ಬರೇ? ಯಾಕಂದರೆ ಡ್ರೈವರ್ ಇರಬೇಕಲ್ಲ ನನಗೆ. ನಾನು ಗಾಡಿ ಡ್ರೈವ್ ಮಾಡ್ಕೊಂಡು ಹೋದಾಗ ಮತ್ತೆ ಇದನ್ನು ನೋಡ್ಕೊಳೋದು ಕಷ್ಟ ಆಗುತ್ತೆ. ಸರಿ ಅಂತ ಹೇಳಿದೆ. ಆಗ ಅವನೇನು ಮಾಡ್ದ, ನಿಲ್ಲಿಸಿದ್ದೆ. ಯಾಕಡೆ పోతా ఉంటారు ಅಂತ. సార్ లేదు సార్ మా DIG వాళ్ళు దీనికి పోతా ఉంటారు సింగపూర్కి, అదంతా డాక్యుమెంట్స్ అన్నా ఉంది, ఈ దీంట్లో తీసుకొని పోతా ఉన్నాం. ಆ ಡಾಕ್ಯುಮೆಂಟ್ಸ್ ನಮ್ಮ DIG ಸಾಹೇಬರು ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅದೆಲ್ಲ ಇಲ್ಲ, ಏನಿದೆ ಅದರಲ್ಲಿ ಅಂತ ಹೇಳಿದೆ. ಏನಿಲ್ಲ, ಡಾಕ್ಯುಮೆಂಟ್ಸ್ ಇದೆ ನೋಡಿ ನೀವು ಅಂತ ಹೇಳಿದೆ. ಸರ್ ನೀವು ಏನು ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದೆ. ACಗೆ ಸ್ವಲ್ಪ ಗರಂ ಆಗಿದೆ. ನಾನು DSP ಇದ್ದೇನೆ ನೋಡಿ, ಇಂಟೆಲಿಜೆನ್ಸ್ ಹಂಗೆ ಹೀಗೆ ಅಂತ ಹೇಳಿದೆ. ಕಾರ್ಡೆಲ್ಲ ತೋರಿಸಿದೆ ಅವನಿಗೆ. ನಾನು ಟಕ್ ಅಂತ ಹಿಡಿದೆ, ಎಲ್ಲಿ ಜೀಪಿಂದ ಹಿಡಿದಿದ್ದೆ. ನಮ್ಮ ರಿವಲ್ವರ್ ಅಂತ ಚಿಂಡರು ನಾಕಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಾನು ತೀರ್ಸ್ಕೊಂಡು ಹೋಗಲ್ಲ ಅಂತ ಹೇಳಿದ್ದೆ. ಕಡೆಗೆ ಇವಾಗ ಮೀ DGಗೆ ಮಾತಾಡೋಣ, DGಗೆ ಮಾತಾಡ್ಬೇಕಾ, ಯಾರಿಗೆ ಮಾತಾಡ್ಬೇಕು ಹೇಳಿ, ಇಮ್ಮಿಡಿಯೇಟ್ ಐ ವಿಲ್ ಸ್ಪೀಕ್ ಟು ದೆಮ್ ಅಂತ ಹೇಳಿದೆ. ಅವನು ಸ್ವಲ್ಪ ಗಾಬರಿ ಆಗೋಗ್ಬಿಟ್ಟ, ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ. ಸರಿ ಆವಲಿಕ್ಕೆ ಏನಾಗೋಯ್ತು. ಸರಿ ಅಂತ ಹೇಳಿದೆ. ಆಯಿತು ಸರ್ ಪೊಂಡ ಸರ್ ಅಂತ ಹೇಳಿದೆ. ಹೇಳಿದ್ಮೇಲೆ ನಾವೆಲ್ಲ ಅಲ್ಲಿಂದ ಬಿಟ್ಟು ದೇವರೇ ಬದುಕಿದೆ ಅಂತ ಹೇಳಿದ್ದೆ. ಕಡೆಗೆ ಅಲ್ಲಿಂದ ಏನು ಮಾಡಿದ್ರು, ಸೀದಾ ರಾಣಿಪೇಟೆಗೆ ಬಂದ್ವಿ. ಅಲ್ಲಿ ರಾಣಿಪೇಟೆ ಹತ್ರ ನಾವು ಟೀ ಎಲ್ಲ ಕುಡ್ಕೊಂಡಿದ್ದೆ. ಬೈ ದ ಟೈಮ್ ವಿ ಎಂಟರ್ಡ್ ಇನ್ ಟು ದಿ ಇಟ್ ವಾಸ್ ಬಿಕಾಸ್ ನಾವು ಹ್ಯಾವ್ ಟು ಗೋ ಸ್ಲೋಲಿ, ಬಿಕಾಸ್ ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಸ್ಪೀಡಾಗಿ ಹೋಗ್ಬೋದಾಗಿತ್ತು, ಬಟ್ ವಿ ಅವಾಯ್ಡೆಡ್ ಗೋಯಿಂಗ್ ಬೈ ಸ್ಪೀಡ್. ಅಷ್ಟೊತ್ತಿಗೆ ನಾವು ಏನಾಗೋಯ್ತು, ಅಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಇತ್ತು, ವಿ ಹ್ಯಾವ್ ಟು ಗೋ ನಿಯರ್ ಮೆರಿನಾ ಬೀಚ್. ಮೆರಿನಾ ಬೀಚ್ ಯಾವುದೋ ಇದೆಯಲ್ಲ ಅಲ್ಲಿ ಚೆನ್ನೈಯಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರು, ಇವರು ಯಾರು ನಮ್ಮ ಮಿಸ್ಟರ್ ಶಿವಣ್ಣ ಮತ್ತು ಇವ್ರು ಇರ್ತಾರೆ, ಯಾರು ರಾಘವೇಂದ್ರ, ಅವರೆಲ್ಲ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರು. ನಾವು ಅಲ್ಲಿ ಹೋದ್ವಿ. ಅಲ್ಲಿ ಬೆಳಗಿನ ಜಾವ 5:30ಗೆ ಅಷ್ಟೊತ್ತಿಗೆ ಅವ್ರು ವಾಕ್ ಬಂದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿರುತ್ತಲ್ಲ. ನೀವು ಆಂಧ್ರ ಹೋಗಿ ಆ ರೀತಿ ತಮಿಳ್ನಾಡು ಹೋದ್ರ ಸರ್ ನೀವು? ಓಕೆ, ಹೌದು. ನಾವು ಪಲಮ್ನೇರ್ ಮೇಲೆ ನಾವು ಹೋಗ್ಬೇಕಲ್ಲ. ಈಗೆಲ್ಲ ಹೈವೇ ಎಲ್ಲ ಆಗೋಗ್ಬಿಟ್ಟಿದೆ. ಹೈವೇ ಆಗಿದ್ರೆ ನಾವು ಸ್ಪೀಡಲ್ಲಿ ಹೊಟ್ಟೋಗ್ಬಿಡ್ತಾ ಇದ್ವಿ. ಅದಕ್ಕೆ 4-5 hours. ಹೌದು. ಆಗ ಕಡೆಗೆ ಅಲ್ಲಿ ಹೋದ್ವಿ. ಅಲ್ಲಿ ಕಾರ್ ನಿಲ್ಲಿಸ್ಕೊಂಡಿದ್ದೆ ಮೆರಿನಾ ಬೀಚ್ ಹತ್ರ. ಇವರು ಬಂದರು. ನಾನು ಕೆಳಗಡೆ ಹೇಳಿದೆ, ಸರ್ ನಮಸ್ಕಾರ ಸರ್ ಅಂತಾರೆ. ಓ ಬಂದ್ಬಿಟ್ರೆ ನೀವು ಅಂತ ಹೇಳಿದ್ರೆ. ಎಷ್ಟೊತ್ತು ಹೋದ್ರಿ ಸರ್ ಅಲ್ಲಿಗೆ? ಅಲ್ಲಿ ಬೀಚ್ ಹತ್ರ ಎಷ್ಟೊತ್ತು ಹೋದ್ರಿ? ಯಾವ ಬೀಚ್ಗೆ ಎಷ್ಟೊತ್ತು ಹೋದ್ರಿ? ಬೀಚ್ಗೆ ನಾವು 5:30 ಅರ್ಲಿ ಮಾರ್ನಿಂಗ್. ಕಂಟಿನ್ಯೂಸ್ ನೀವು ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದೀರಾ? ಕಂಟಿನ್ಯೂಸ್. ಅಯ್ಯೋ ನಿಲ್ಸ್ದಂಗೆ ರೊಕ್ಕ ಇದೆಯಲ್ಲ ಬರಾಯ, 20 ಕೋಟಿ. ಅದು ನಮ್ಗಲ್ಲ, 10 ಕೋಟಿ. ಈಗ ಫಸ್ಟ್ 10 ಕೋಟಿ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ನಾವು ಅವನಿಗೆ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇರೋದಲ್ಲ. ಅದರಲ್ಲಿ ವಿ ಶುಡ್ ಬಿ ವೆರಿ ಸೆನ್ಸಿಟಿವ್ ಇನ್ ದಿಸ್ ಇಶ್ಯೂಸ್. ಯಾರಿಗೂ ಹೇಳಿದ್ರೆ ಏನು ಮಾಡಿದ್ರೆ, ನಾವು ಆ್ಯಸ್ SM ಕೃಷ್ಣ ಹೇಗೆ ಇದ್ದಿದ್ರು ನಾವು ಹಾಗೇ ಇರ್ತೀವಿ ನಾವು. ಕಡೆಗೆ ಸರಿ ಅಂತ ಹೇಳಿದೆ. ಏನು ಮಾಡೋಣ ಸರ್, ನೆಕ್ಸ್ಟ್ ನಾನು ಹೇಳ್ತೀನಿ ನಾನು ಬನ್ನಿ ಅಂತ ಹೇಳಿದೆ. ಅವರು ಕಾರು ಫಾಲೋ ಮಾಡ್ಕೊಂಡಿದ್ದೆ. ಹೋಟ್ಲು ವುಡ್ಲ್ಯಾಂಡ್ಸ್ ಇತ್ತು. ಹೋಟ್ಲು ವುಡ್ಲ್ಯಾಂಡ್ಸ್ ಹಿಂದ್ಗಡೆ ಇದು ಏನಪ್ಪ ಒಂದು ಗೆಸ್ಟ್ ಹೌಸ್ ಇತ್ತು. ಈಗಲೂ ಇದೆ ಹೋಟ್ಲು ವುಡ್ಲ್ಯಾಂಡ್ಸ್. ಅದು ನನಗೂ ಗೊತ್ತಿಲ್ಲ, ಈಗ ಭಾಳ ಡೆವಲಪ್ ಆಗಿದೆ. 25. ನಾನು ಮೊನ್ನೆ ಹೋಗಿದ್ದೆ ಒಂದ್ಸಲಿ. ಆಗ ನೋಡೋಣ ಹೋಟ್ಲು ವುಡ್ಲ್ಯಾಂಡ್ಸ್ ಅಂದರೆ ಎಲ್ಲವಪ್ಪ ಅದು 20 ವರ್ಷ ಕಷ್ಟ ಆಗುತ್ತೆ. ಬಟ್ ಅಲ್ಲಿಂದ ಹೋಗಿದ್ದೆ. ಅದ್ರ ಹಿಂದ್ಗಡೆ ಎಲ್ಲ ಗೆಸ್ಟ್ ಹೌಸ್ ಎಲ್ಲ ಇತ್ತು. ಗೆಸ್ಟ್ ಹೌಸಲ್ಲಿ ಇರಬೇಕು ಅಂತ ಹೇಳೋಣ ನೀವು. ಹೌದು, ನನಗೂ. ಮತ್ತು ಅವರು ಅಲ್ಲೇ ಇದ್ದರು. ಕಡೆಗೆ ನಾನೇನು ಮಾಡಿದೆ, ಸೇಮ್ ಒಂದು ಕೆಲಸ ಮಾಡಿ, ಇದೆಲ್ಲ ಸೂಟ್ ಕೇಸ್ಗಳೆಲ್ಲ ಇದೆಯಲ್ಲ, ಕ್ಯಾಶ್ ಇದೆಯಾ? ಇದೆ ಸರ್ ಅಂತೆಲ್ಲ. ಆಮೇಲೆ ಇದು ಒಳಗಡೆ ಇಟ್ಬಿಡಿ, ನಾವು ಹೇಳ್ತೀವಿ. ಆಗ ನನಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಾಗ ನಾನು ಹೇಳ್ತೀನಿ, ಆಗ ಹೋಗೋಣ ಅಂತ ಹೇಳ್ತೀನಿ. ಅಲ್ಲೇ ಇಟ್ಟಿದ್ದೆ. ಮುಂದ್ಗಡೆ ಅವ್ರ ಬಾಗಿಲು ಒಳಗಡೆ ನೀವು ಇರಿ ಸರ್, ನಾವು ಹೊರಗಡೆ ನಾನು ಚೇರ್ ಹಾಕೊಂಡು ಕೂತ್ಕೊಳ್ತೀನಿ ಅಂತ. ಇಟ್ಸ್ ನಾಟ್ ಎ ಗ್ರೇಟ್ ಇಶ್ಯೂ ನಮಗೆ. ಯಾವುದಪ್ಪ, ದುಡ್ಡು ತೊಗೊಂಡೋಗ್ತಾ ಇದ್ದೀನಿ ರಾಜ್ಕುಮಾರ್ ಬಿಡುಗಡೆಗೆ ವೀರಪ್ಪನ ಹತ್ರ ಅಂತ ಹೇಳಿದೆ. ಅದೆಲ್ಲ ಏನಿಲ್ಲ.
ಆಯಿತು ಸರ್ ನೀವು ಎಲ್ಲೇರಿ ನಾನು ಎಲ್ಲ ಚೇರ್ ಮೇಲೆ ಕೂತ್ಕೊಂಡಿರ್ತೀನಿ. ಯಾರು ಶಿವಣ್ಣವರು? ಅಲ್ಲ, ಶಿವಣ್ಣ ಮತ್ತು ರಾಘವಣ್ಣ ಅವರಿಬ್ಬರು ಒಳಗಡೆ ಹೊತ್ತೋದು ರೂಮಲ್ಲಿ ಬಾಗಿಲು ಹಾಕ್ಕೊಂಡ್ರು. ನೀವು ಈಚೆ ಇದ್ರಿ? ನಾ ಈಚೆ ಇಲ್ಲೇ ಇರ್ತೀನಿ ಸರ್. ನಾನು ಮುಂದ್ಗಡೆ ಬಾಗಿಲಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೆ. ಸಿ ಇಟ್ಸ್ ನಾಟ್ ಎ ಗ್ರೇಟ್ ಇಶ್ಯೂ ಅದು ನಮ್ಮ ಪೊಲೀಸ್ ಆಫೀಸರ್ಸ್ಗೆ, ಹೌದಾ, ಒಬ್ಬ ಕಾಯೋದಕ್ಕೆ. ಅದಕ್ಕೆ ಆಮೇಲೆ ಏನಾಗೋಯ್ತು, ಸರಿ ಅಂತ ಹೇಳಿದೆ. ಮಾರ್ನಿಂಗು ಆಯಿತು ಎಲ್ಲ. ಅಲ್ಲಿಂದ ಏನಾಗೋಯ್ತು, ಡಾಕ್ಟ್ರ್ ಆಗ ಕ್ಯಾಶ್ ಎಲ್ಲ ಒಳಗಡೆ ಇಟ್ಟಿದ್ವಿ. ನಾನು ಹೊರಗಡೆ ಬಂದು ಕೂತ್ಕೊಂಡ್ರೆ ಆಮೇಲೆ ಮೆಸೇಜ್ ಬರಬೇಕಾಯಿತು. ಮಧ್ಯಾಹ್ನದವರೆಗೂ ಮೆಸೇಜ್ ಬರಲಿಲ್ಲ. ಸಾಯಂಕಾಲ ಒಂದು ಮೆಸೇಜ್ ಬಂತು. ಏನು ಅಂತ ಹೇಳಿದೆ, ನೀವು ದುಡ್ಡು ತೊಗೊಂಡಿದ್ದೇನೆ, ನೀವು ಇದರ ಹತ್ರ ಬನ್ನಿ ಸಿದ್ಧಾರ್ಥ ಆಫೀಸ್ ಕಾಫಿ ಡೇಗೆ ಅಂತ ಹೇಳಿದ್ರು. ಅಲ್ಲಿ 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 ಸಿದ್ಧಾರ್ಥ ಒಂದು ಎಲ್ಲ ಕಡೆನೇ ಇದೆ, ಒಂದು ಇಡೀ ಇಂಡಿಯಾದಲ್ಲೇ ಇದೆ. ಕಡೆಗೆ ನಾನೇನು ಮಾಡಿದೆ, ಸರಿ ಸರ್ ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ. ನಾವು ನಮ್ಮ ಕಾರಲ್ಲಿ ನಮ್ಮ ವ್ಯಾನಲ್ಲೇ ಇಟ್ಕೊಂಡಿದ್ದೆ. ಅವ್ರು ಮುಂದ್ಗಡೆ ಹೋಗ್ತಾಯಿದ್ರು, ಮುಂದ್ಗಡೆ ಹೋಗ್ತಾ ಇದ್ವಿ. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರಿ? ಫಾಲೋ ಮಾಡೋದು ಅಷ್ಟೇ. ನಮ್ಮ ಕೆಲಸ ಅಲ್ಲಿ ಶಿವಣ್ಣ ಮತ್ತು ರಾಘಣ್ಣ ಇಬ್ಬರೇ ಇದ್ದರು. ಡ್ರೈವರ್ ಇದ್ದ. ಕಡೆಗೆ ನಾವು ವಿ ವೆಂಟ್ ನಿಯರ್ ದಟ್ ನಮ್ಮ ಸಿದ್ಧಾರ್ಥ ಅವರು ಆಫೀಸ್ ಹತ್ರ ಹೋಗಿದೆ, ಕಾಫಿ ಡೇ ಆಫೀಸ್ ಹತ್ರ. ನನಗೆ ನೀವು ಇಲ್ಲೇ ಇರಿ ಸಿಗ್ನಲ್ ಅಂತ ಬಂತು. ಸಿಗ್ನಲ್ನ ಯಾವಾಗ ಕೊಟ್ಟರು ನಾವು ಅಲ್ಲೇ ಇದು. ನಮ್ಗೇನು ಕೆಲಸ ಸರ್, ಆ ಸೂಟ್ಗಳು ನೋಡ್ಕೊಂಡಿದ್ದೆ, ಯಾವಾಗ ಏನಾಗುತ್ತೋ ಅಂತ ನಮಗೆ ತಲುಪಿಸೋದಷ್ಟೇ ಗಾಬರಿ ಆಗ್ತಾಯಿತ್ತು. ಹೌದು ಸರ್. ಕಡೆಗೆ ಅಂತ ಹೇಳಿದ್ರೆ ಅವರು ಮೇಲ್ಗಡೆ ಹೋದರು. ಮೇಲ್ಗಡೆ ಹೋಗಿದ್ದೆ. ಕಡೆಗೆ ಏನೋ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಹೊರಗಡೆ ಬಂದಿದ್ದೆ. ಸಿಂಗ್ ಅದೆಲ್ಲ ತೊಗೊಂಬನ್ನಿ ಸೂಟ್ ಕೇಸು ಅಂತ ಹೇಳಿದ್ರು. ಯಾರು? ಶಿವರಾಜ್ ಕುಮಾರ್. ನಾವು ಏನು ಮಾಡಿದೆ, ಸೂಟ್ ಕೇಸನ್ನೆಲ್ಲ ತೊಗೊಂಡಿದ್ದೆ, ಎಲ್ಲ ಕಂಪ್ಲೀಟ್ ಮೇಲ್ಗಡೆ ಹೋದ್ವಿ, ನಾನು ಮತ್ತು ಆ ಡ್ರೈವರ್ ಎಲ್ಲ. ಸೂಟ್ ಕೇಸು? ಹೌದು ಸರ್. ಅಯ್ಯೋ, ಆ ಡ್ರೈವರ್ಗೆಲ್ಲ ಇಟ್ಟಿದ್ದೆ, ಹುಷಾರ್, ಬಿ ಕೇರ್ಫುಲ್ ಅಂತ ಒಂದೊಂದೇ ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾ ಇದ್ದೆ. ಕಡೆಗೆ ಎತ್ಕೊಂಡು ಹೋಗಿದ್ದು ಒಳಗಡೆ ಇಟ್ಟೆ. ಒಳಗಡೆ ಆಗ ಸಿದ್ಧಾರ್ಥ ಇದ್ರು ಅಲ್ಲಿ. ಸರ್ ನಮಸ್ಕಾರ ಸರ್, ತಾವು ಅವಲೇ ಬಂದುಬಿಟ್ಟಿದ್ದೀರಾ? ಹೌದಪ್ಪ, ಬರಬೇಕು. ಆ ಬೋಳಿ ಮಗ ಹೇಳಿದಾನೆ ನನಗೆ 500 ರೂಪಾಯಿ ನೋಟ್ ಬೇಡ, ನನಗೆ 100 ರೂಪಾಯಿ ನೋಟೇ ಬೇಕು ಅಂತ ಹೇಳಿದಾನೆ. ಅದಕ್ಕೆ ಹಾಗೆ ಅಂದಿದ್ದು, ಬೋಳಿ ಮಗ ಅಂತಾನೆ. 100 ರೂಪಾಯಿ ಸರಿ ಅಂತ ಹೇಳಿದೆ. ಏನು ಮಾಡೋದು ಬಿಡಿ. ಅವನಿಗೆ ಒಂದು ಸಿಂಗ್ಲರಲ್ಲಿ ಬಿಟ್ಟು ಬೇರೆ ಯಾವುದು ಇದರಲ್ಲಿ ಮಾತಾಡಿದ್ರೆ ಅವನಿಗೆ ದೊಡ್ಡಸ್ಕೆ ಆಗ್ತಾಯಿತ್ತು. ಅವನು ಹೇಳಿದ, ಆ ಬೋಳಿ ಮಗ ಹೇಳಿದಾನೆ 100 ರೂಪಾಯಿ ಮಾತ್ರ ತೊಗೊಂಬನ್ನಿ, ಮತ್ತು ಸೋಪ್ ಬಾಕ್ಸ್ ತೊಗೊಂಬನ್ನಿ ಅಂತ ಹೇಳಿದೆ. ಸೋಪ್ ಬಾಕ್ಸ್ ಅಂತ ಹೇಳಿ? 500 ರೂಪಾಯಿ. ಸರಿ ಅಂತ ಹೇಳಿದೆ. ನಾವೆಲ್ಲ ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಹೋದಾಗ ದೊಡ್ಡ ಟೇಬಲ್ ಇತ್ತು. ಆ ಟೇಬಲ್ ಮೇಲೆ ಬೈ ದ ಟೈಮ್ 10 ಕೋಟಿ, ಇಲ್ಲೊಂದು 10 ಕೋಟಿ 500 ರೂಪಾಯಿದು ಇತ್ತು. 20 crores ಇತ್ತು. 100 ರೂಪಾಯಿಂದ 10 ಕೋಟಿ, 500 ರೂಪಾಯಿಂದ 10 ಕೋಟಿ. ಹೌದು. ಆಗ ಎಲ್ಲ ಎನಿಸಿದ್ರು, ಎಲ್ಲ ಆಯಿತು. ಮತ್ತು ಅಷ್ಟೊತ್ತಿಗೆ ಒಂದು ಮೆಸೇಜ್ ಬಂತು, ಇವತ್ತು ಬೇಡ, ನೆಕ್ಸ್ಟ್ ಡೇ ನೈಟು ಆಪ್ರೇಷನ್ ಮಾಡೋಣ ಇದಕ್ಕೆ ಅಂತ ಹೇಳಿದ್ರು. ಸರಿ ಸರ್, ನಮಗೆ ಆ್ಯಸ್ ಯು ಸೇ ಇರೋದನ್ನ ಮತ್ತೆ ತೊಗೊಂಡಿದ್ದೆ. ಇದೆಲ್ಲ ಸೋಪ್ ಬಾಕ್ಸ್ ಎಲ್ಲ ತೊಗೊಂಡಿದ್ದೆ, ಮತ್ತು ಕಾರಲ್ಲಿ ಹಾಕ್ಕೊಂಡೆ. ದುಡ್ಡು? ದುಡ್ಡು ಕಾರಲ್ಲಿ ಹಾಕೊಂಡ್ರೆ? ಕಾರಲ್ಲಿ ಸೋಪ್ ಬಾಕ್ಸ್ ಸ್ವಲ್ಪ ದೊಡ್ಡದಾಗೆ ಇತ್ತು, ಹಾಕ್ಕೊಂಡಿದ್ದೆ. ಸರಿ ಅಂತ ಹೇಳಿದೆ. ಸಿಂಗ್ ಮತ್ತೆ ವಾಪಸ್ ಹೋಗೋಣ ನಾವು ಅಂತ ಹೇಳಿದ್ರೆ. ಯಾರು? ಶಿವಣ್ಣ. ಎಲ್ಲಿಗೆ? ಅದೇ ವಾಪಸ್ಸು, ಅದೇ ನಮ್ಮ ಇದು ಹೋಟೆಲ್ ಹತ್ರ, ಗೆಸ್ಟ್ ಹೌಸ್ ಹತ್ರ. ಹೌದು, ಸೀಶೋರ್ ಹತ್ರ ಅಲ್ಲ, ಗೆಸ್ಟ್ ಹೌಸ್ ಹತ್ರ. ಹೌದು, ಗೆಸ್ಟ್ ಹೌಸ್ ಹತ್ರ. ಸರಿ ಸರ್ ಅಂತ ಹೇಳಿದೆ. ಏನೋ ಇವತ್ತಾಗಲಿಲ್ಲ. ಸರಿ ಅಂತ ಹೇಳಿದೆ. ಎಲ್ಲಿಗೂ ವಾಪಸ್ ಬಂದ್ವಿ. ಸೇಮ್ ಥಿಂಗ್, ನಾನು ಅಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ಕೊಂಡಿರೋದು. ಮತ್ತು ಇವರೆಲ್ಲ ಅಲ್ಲೇ ಇದ್ದರು. ಮತ್ತು ನೆಕ್ಸ್ಟ್ ಡೇ ಈವ್ನಿಂಗು ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಏನಾಯಿತು, ಈವ್ನಿಂಗು ಮೆಸೇಜ್ ಬಂತು, ಇಲ್ಲ, ಯು ಹ್ಯಾವ್ ಟು ಗೋ ಟು ದಟ್ ಸಮ್ ಪ್ಲೇಸ್ ದಟ್ ರಾಜ್ಕುಮಾರ್ ನೋಸ್. ಯಾರು? ಶಿವರಾಜ್ ಕುಮಾರ್ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಸರಿ ಸರ್, ನಡೀರಿ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಬಿಕಾಸ್ ಆಲ್ರೆಡಿ ಕ್ಯಾಶ್ ವಾಸ್ ದೇರ್ ಇನ್ಸೈಡ್. 10 ಕೋಟಿ. ಹೌದು. ಆಮೇಲೆ ನಾವಿಬ್ಬರು ಏನು ಮಾಡಿದ್ವಿ, ಉಳಿದ ಅಮೌಂಟ್ ಅಲ್ಲಿ ಇನ್ನು 10 ಕೋಟಿ ಇತ್ತಲ್ಲ, ಅದು ಯಾರು ಸರ್? ಅಲ್ಲಿ ಕಾಫಿ ಡೇಯಲ್ಲಿ 10 ಕೋಟಿ ಇತ್ತಲ್ವಾ? ಕಾಫಿ ಡೇಯಲ್ಲಿ ಅವ್ರು ತಂದಿದ್ರಲ್ಲ 500 ರೂಪಾಯಿದು 10 ಕೋಟಿ. ಅಲ್ಲೆಲ್ಲ ಅಷ್ಟೇ, ಕಾಫಿ ಡೇ ಆಗೋಯ್ತು ಅಲ್ಲಿಗೆ. ಓಕೆ. ಅಲ್ಲಿ ಎಣ್ಸಿದ್ದು ಸೂಟ್ ಕೇಸ್ ಇದು ಸೋಪ್ ಬಾಕ್ಸಲ್ಲಿ ಹಾಕಿದ್ರೆ ಸೀಲ್ ಮಾಡಿದ್ರೆ ಕೊಟ್ಟರು, ತಗೊಳ್ಳೋದು ಅಷ್ಟೇ. ಓಕೆ. ಬರ್ತೀನಿ ಸರ್ ಅಂತ, ನಮಸ್ಕಾರ, ಹೋಗಿ ಬನ್ನಿ ಹುಷಾರ್, ಸಕ್ಸಸ್ ಸಾರ್. ರಾಜ್ಕುಮಾರ್ ಬಿಡಿಸೋದಕ್ಕೆ ನಾವು ನಿಮಗೆ ನಮ್ಮ ಪ್ರಾಣನೇ ಕೊಡುವಾಗ ಇದೇನು ಸಾರ್ ಇದು ಅಂತ ಹೇಳಿದೆ. ನಾವು ಇದು ಮಾಡ್ತಾ ಇದ್ವಿ. ಸರಿ, ನಮ್ದು ಆತಿಗೆ ನಾವು ಅಲ್ಲಿ ಮತ್ತೆ ವಾಪಸ್ ಗೆಸ್ಟ್ ಹೌಸಿಗೆ ಬಂದ್ವಿ. ಗೆಸ್ಟ್ ಹೌಸ್ ಬಂದಾಗ ಮತ್ತೆ ಸೇಮ್ ಥಿಂಗ್, ಐ ಹ್ಯಾವ್ ಟು ವೆಯ್ಟ್ ಅಟ್ ದ ಗೇಟ್. ಈ ಒಂದು ನೈಟಲ್ಲಿ ಅಲ್ಲೇ ಹೊಡಿತಾ ಇದ್ದೆ, ಹಿಂಗೆ ಚೇರ್ ಹಾಕ್ಕೊಂಡಿದ್ದೆ. ಒಳಗಡೆ ಅಮೌಂಟ್ ಇದೆ? ಒಳಗಡೆ ಅಮೌಂಟ್ ಇದೆ, ಅವರಿಬ್ಬರಿದ್ದಾರಲ್ಲ. ಮತ್ತೆ ದಟ್ ಇಸ್ ದಿ ಪೊಲೀಸ್ ಕೆಲಸನಲ್ಲ. ಸರಿ ಇದ್ದೆ. ಆಮೇಲೆ ಸರಿ ಅಂತ ಹೇಳಿದೆ. ಇದು ಮತ್ತೆ ಬೆಳಗ್ಗೆ ಮಾಮೂಲಿ ಇಟ್ಟಿದ್ದು. ಮತ್ತು ಸಾಯಂಕಾಲ ಏನಾಯಿತು, ಸಿಂಗ್ ನಾವು ಒಂದು ಕಡೆ ಹೋಗಬೇಕಾಗಿದೆ. ಯಾರ ಹತ್ರ ಸರ್? ಇವನು ಯಾರು? ಸರಿ ಅಂತ ಹೇಳಿದೆ. ನಮ್ಮ ಇದು ಸರಿ ಸರ್ ಅಂತ ಹೇಳಿದೆ. ಈವ್ನಿಂಗ್ ಅಬೌಟ್ 8 o'clock ಏನೋ ಇರಬೇಕು, 8:30. ಸೀದಾ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಒಂದು ಮನೆ ಹತ್ರ ಯಾವುದೋ ಒಂದು ಸಂದಿಗೊಂದಿನಲ್ಲಿ ಹೋಗಿದ್ದೆ. ಕಡೆಗೆ ಹೋದ್ವಿ. ಅದು ಹೋದ ಕಬ್ಬಿನಪೇಟೆ ಇದ್ದಂಗಿತ್ತು.
ನನಗೂ ಇದೇನಪ್ಪ ಇಲ್ಲಿ ಬಂದಿದ್ದಾರಲ್ಲ. ಎಷ್ಟು ದೂರ ಆಯ್ತು ಸರ್? ಹೋಟ್ಲಿಂದ ಎಷ್ಟು ದೂರ ಆಗಿತ್ತು ಹೋಗೋಕ್ಕೆ? ಹೋಗಿದ ಒಂದು 4-5 ಕಿಲೋಮೀಟ್ರ್ ಆಗಿರ್ಬೇಕು. ಸಿ ಆ ಪ್ಲೇಸಲ್ಲಿ ನಾನು ಯಾವುದು ಬರ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೊಸ ಪ್ಲೇಸ್. ಹೌದು, ಹೊಸ ಪ್ಲೇಸು. ಅದು ತಮಿಳ್ನಾಡಿನಲ್ಲಿ ಎಲ್ಲ ತಮಿಳ್ನಲ್ಲಿ ಬೋರ್ಡ್ಗಳು ಎಲ್ಲ. ಯಾಕೆ ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಇದ್ವಿ. ಗಾಡಿನೂ ಹೋಯಿತು. ಹೋದಾಗ ಅಲ್ಲಿ ಕಾರ್ ನಿಲ್ಲಿಸಿದ್ರು, ನಾವು ಹಿಂದ್ಗಡೆ ನಿಲ್ಲಿಸಿದ್ವಿ. ಆಗ ಮೇಲ್ಗಡೆ ಒಂದು 20 ಕ್ಯಾಂಡಲ್ಸು ಬಲ್ಪ್ ಇತ್ತು, ಮಿಣಕ್ ಅಂತ ಹೊಡ್ಕೊಳ್ತಾ ಇತ್ತು. ಆಗ ಅಲ್ಲಿಂದ ಮೇಲ್ಗಡೆಯಿಂದ ಒಬ್ಬ ಸನ್ನೆ ಮಾಡ್ದ, ಬನ್ನಿ ಅಂತ ಹೇಳಿದೆ. ಕಡೆಗೆ ನಮ್ಮ ಡಾಕ್ಟರ್ ಇವರು ಶಿವರಾಜ್ ಕುಮಾರು ಮತ್ತು ಇವರಿಬ್ಬರು ಮೇಲ್ಗಡೆ ಹೋದರು. ಮೇಲ್ಗಡೆ ಹೋದರೆ ಒಂದು 15-20 ನಿಮಿಷ ಮಾತಾಡಿದ್ರು. ಎಲ್ಲ ಬಂದು ಎಲ್ಲಿ ಅಂತ ಹೇಳಿದ್ರು. ಅವ್ನು ತಂದು ತೋರಿಸಿದ್ರು ಇಲ್ಲಿ, ಅವ್ನು ಕರ್ಕೊಂಡು ಬಂದು. ಹಾಂ, ಆಮೇಲೆ ಶಿವರಾಜ್ ಕುಮಾರ್ ಸಿಂಗ್ ಅದನ್ನು ಎತ್ಕೊಂಡು ಬಂದ್ಬಿಡಿ ಮೇಲ್ಗಡೆಗೆ ಅಂತ ಹೇಳಿದ್ರು. ನಮಗೆ ಕೇಳೋಣ ಟಕ್ ಅಂತ ಹೇಳಿದೆ, ಇಡೋ ಇಲ್ಲಿ ಅಂತ ಹೇಳಿದೆ. ಹೇಗಲೂ ಇವತ್ತು ಹೇಳುತ್ತೆ, ಡಾಕ್ಟರ್ ರಾಜ್ಕುಮಾರ್ ದುಡ್ಡು ತೊಗೊಂಡೋಗಿದ್ದಲ್ಲೋ ಅಂತ ಹೇಳಿದೆ. ಆಮೇಲೆ ತೊಗೊಂಡೋದ್ವಿ, ಮೇಲ್ಗಡೆ ಕೊಟ್ವಿ. ಆ ಮನೆ ಹಳೆ ಮನೆ ಯಾವುದು ಇವನು ಇದೆಲ್ಲ ಈ ಆಪರೇಷನ್ಗೆ ಯೂಸ್ ಮಾಡ್ತಾರಲ್ಲ. ಹಾಂ, ಆಮೇಲೆ ಹಳೆ ಮನೆ ಇತ್ತು. ಮನೆಯಲ್ಲಿ ಒಂದೇ 20 ಕ್ಯಾಂಡಲ್ಸ್ ಒಂದೇ ಒಂದು ಲೈಟು ಹೊರಗಡೆಯಿಂದ ಒಳಗಡೆ ಬೀಳ್ತಾ ಇತ್ತು. ಇಲ್ಲಿ ರೂಮಲ್ಲಿ ಇಟ್ಬಿಡಿ ಅಂತ ಹೇಳ್ತಾಯಿದ್ರು. ರೂಮಲ್ಲಿ ಇಟ್ಬಿಡಿ. ಕಡೆಗೆ ನಾನು ಶಿವಣ್ಣ ಕೇಳಿದೆ, ಅಣ್ಣ ಶಿವಣ್ಣ ಏನನ್ನು ಬರ್ಕೊಳ್ಬೇಕಪ್ಪ, ಯಾರು ಏನೇ ಅಂತ. ಏನು ಬೇಡ, ಈಗ ಇದನ್ನು ಸುಮ್ಮನೆ ಕೊಟ್ಟಿದ್ದೆ ಹೋಗ್ತಾ ಇರೋದು ಅಷ್ಟೇ ನಾವು ಅಂತ ಹೇಳಿದ್ರು. ಇಲ್ಲ ಮನೆಗೇನೆ ಅದು ಇದು ಏನು ಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರೆ ರಾಘವನ್ ಪಾಪ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ಬೇಡ ಅಂತ ಹೇಳಿದ್ರು. ಸರಿ, ನಮ್ಗಿನ್ನು ವಾಟ್ವೇ ಯಾವ್ಯಾರು ಕನ್ಸರ್ನ್ ಆಯಿತು. ಅವ್ರಿಗೆ ಕಡೆಗೆ ಏನಾಗೋಯ್ತು. ಸರಿ ಅಂತ ಹೇಳಿದೆ. ಅಲ್ಲಿ ಎಷ್ಟು ಕೊಟ್ಟರೆ ಸರ್? ಅಲ್ಲಿ ಎಷ್ಟು ದುಡ್ಡು ಇಟ್ಟರಲ್ಲಿ? ಅಲ್ಲಿ 10 ಕೋಟಿ. 10 ಕೋಟಿ ಇಟ್ಟರೆ? ಹೌದು. ಬಿಕಾಸ್ ಅದು ನಮ್ಮ ಇವ್ರು ರಜನಿಕಾಂತ್ ಇದ್ರಲ್ಲ, ಅವ್ರದ್ದು PM ಮನೆ ಅದು. ಹಾಂ, ಆ PM ಮನೆ ಹಳೆ ಮನೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಅದೇ PM ಅಂತ ಹೇಳಿದ್ರೆ ಒಳ್ಳೆ ಪ್ಯಾಲೇಷಿಯಸ್ಸು ಮನೆ. ಎಲ್ಲಿ ಸದಾಶಿವನಗರದಲ್ಲಿ ಅಲ್ಲಿ ಇರ್ತಾ ಇತ್ತು. ಆದರೆ ಹಳೆ ಮನೆಯಲ್ಲೇ ಇತ್ತು. ಹಳೆ ಇಟ್ಕೊಂಡಿದ್ದೆ. ನಾನು ರಾತ್ರಿ ಬಂದುಬಿಟ್ವಿ. ರಾತ್ರಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೆ ಅಲ್ಲಿ ಹೋಟ್ಲಲ್ಲಿ. ಮತ್ತೆ ಸೇಮ್ ಅವರಿಬ್ಬರು ಒಳಗಡೆ ಇದ್ದರು, ನಾವು ಹೊರಗಡೆ ಸಂಭವ ಆಯಿತು. ಬೆಳಗ್ಗೆ ಎದ್ದಿದ್ದೆ. ಹೇಳಿದ್ರು, ಸರ್ ಇನ್ನು ಏನು ಮಾಡೋಣ ನೆಕ್ಸ್ಟು ಅಂತ. ವೆಯ್ಟ್ ಮೆಸೇಜ್ ಬರ್ತಾಯಿದೆ. DG ಹೇಳಿದ್ರು, ನೀವು ವಾಪಸ್ ಬಂದುಬಿಡಿ ಅಂತ ಹೇಳಿದ್ರು, ಜಯಪ್ರಕಾಶ್ ಅವರು. ಹೌದು. ನನಗೇನು ಬೇಕು ಟಕ್ ಅಂತ ಹೇಳಿದ್ರೆ ಸೀದಾ ಬಸ್ ಹತ್ತೋದು ಬರೋದು. ಆಗ ಫೋನ್ಗಳೆಲ್ಲ ಇತ್ತು ಸರ್? ಫೋನ್ ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ. ಮತ್ತೆ ಹೆಂಗೆ ಸರ್ ಕಮ್ಯುನಿಕೇಶನ್? ಬೇರೆ ಅಲ್ಲಿ ಹತ್ತಿರದಲ್ಲಿ ಒಂದು ಫೋನ್ಗಳು ನೋಡ್ತಾ ಇದ್ವಿ. ಇವ್ರ ಹತ್ರ ಮೊಬೈಲ್ ಎಲ್ಲ ಇತ್ತು. ಯಾರ ಹತ್ರ? ಆ ಶಿವರಾಜ್ ಕುಮಾರ್ ಹತ್ರ. ದಟ್ ಇಸ್ ಇನ್ ದಿ ಇಯರ್ 2000. ಆಗ ಜಸ್ಟ್ ಬರ್ತಾ ಆಯಿತು ಮೊಬೈಲ್ಗಳು. ಆಯಿತು. ಆಮೇಲೆ ಮತ್ತೆ ಅಲ್ಲಿ ಮುಗಿಸ್ಬಿಟ್ಟು ನೀವು ಮತ್ತೆ ವಾಪಸ್ ಹಿಂಗೆ ಬಂದ್ರಿ? ವಾಪಸ್ಸು ಬೈ ಬಸ್ ಬಂದ್ಬಿಟ್ವಿ ನಾವು. ನಮಗೇನು ಎಲ್ಲಿಗೆ? ಕಾರ್ ಇತ್ತಲ್ವಾ? ಕಾರ್ ನೀವು ಹೋಗಿದ್ರಲ್ಲ ಕಾರಲ್ಲಿ? ಹೋಗಿದ್ದು ಕಾರಲ್ಲೇ ಬಂದ್ಬಿಟ್ವಿ ನಾವು. ಎಲ್ಲಿಗೆ ಬಂದ್ವಿ? ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರು ಮಾಡಿದೆ. ನಾನು ಮನೆಗೆ ಹೋಗಿದ್ದೆ. ಎಲ್ಲ ಸೈಲೆಂಟಾಗಿ ನಾನು ಎಲ್ಲಿ ಹೋಗಿದ್ದೀನೋ ಯಾರಿಗೂ ಹೇಳ್ಬೇಡಿ ಅಂತ ಮಿಸಸ್ಗೆಲ್ಲ ಹೇಳ್ದ. ಅವ್ರಿಗೆಲ್ಲ ಸಿಗ್ನಲ್ ಗೊತ್ತಿರ್ತವೆ. ಆಮೇಲೆ ಮತ್ತೆ ಬೆಳಗ್ಗೆ ಜಾವ 11 ಗಂಟೆಗೆ ಮತ್ತೆ ರಿಟರ್ನ್ ಟು ಆಫೀಸ್ ಮಾಡಿದೆ. DG ಹತ್ರ ಹೋದೆ. ಆಯಿತು ಸರ್, ಎಲ್ಲ ಫಸ್ಟ್ ಕನ್ಸೈನ್ಮೆಂಟ್ ಕೊಟ್ಟು ಬಂದುಬಿಡ್ತೀನಿ ಸರ್. ಆಯಿತು, ನೆಕ್ಸ್ಟ್ ಐ ವಿಲ್ ಟೆಲ್ ಯು ಅಂತ ಹೇಳಿದ್ರು. ಸರಿ, ಐ ವಿಲ್ ವೆಯ್ಟ್ ಫಾರ್ ದಿ ಆರ್ಡರ್ ಸರ್ ಅಂತ ಹೇಳಿದೆ. ನೀವು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ, ಇಲ್ಲಿ SP ಗಾಗಲಿ ಯಾರಿಗೂ ಒಬ್ರಿಗೂ ಹೇಳಬೇಡಿ. ನಮಗೇನು ಬೇಕು ಸರ್, ನಮಗೆ ಡಾಕ್ಟರ್ ರಾಜ್ಕುಮಾರ್ ಬಂದರೆ ಸಾಕಾಗಿತ್ತಲ್ಲ. ಸರಿ ಅಂತ ಹೇಳಿದೆ. ಅಷ್ಟೇ ಹೇಳಿದೆ. ನಾವು ವಾಪಸ್ ಬಂದುಬಿಟ್ಟಿದೆ. ಹಾಗೆ ಇದೆ ಒಂದು 10-15 ಡೇಸ್ಗೆ ಇನ್ ದ ಮಂತ್ ಆಫ್ ಅಕ್ಟೋಬರ್. ಆಗ ನಮಗೆ ಡೇಟ್ ಎಲ್ಲ ಗೊತ್ತಿಲ್ಲ. ಡೇಟ್ ಎಲ್ಲ ಬರ್ದಿದ್ದು ಡೈರಿ ಎಲ್ಲ ಹರಿದಾಕ್ಬಿಟ್ಟೆ. ಬರ್ದಿದ್ದೀರಾ ಅಂತ ಬರ್ದಿದ್ದೀನಿ. ಅಲ್ಲಿ ಇಲ್ಲಿ ಹೋಗೋದು ಸಹ ಹರಿದಾಕ್ಬಿಡಿ ಅಂತ ಹೇಳಿಲ್ಲ. ಆಮೇಲೆ ದೆನ್ ವಿ ವಿಲ್ ನಾವು ಇದು ಹಾಗೆ ಡೇಸ್ ಪಾಸ್ ಒಂದು 10-15 ಡೇಸ್ ಆದಮೇಲೆ ಸಿಂಗ್ ಮತ್ತೆ ನಾವು ಸೇಮ್ ಟೈಪ್ ಆಫ್ ಆಪರೇಷನ್ಗೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಸರ್, ವಿ ವಿಲ್ ಗೋ ಸರ್, ವಾಟ್ ಇಸ್ ದೇನ್ ಸೇಮ್ ಅಲ್ಲಿಗೆ ನಮ್ಮ ಸೆಂಟ್ ಮಾರ್ಕ್ಸ್ ರೋಡಲ್ಲ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ನೀವು ಬಂದುಬಿಡಿ, ಪೆಟ್ರೋಲ್ ಬಂಕ್ ಹತ್ರ ನಾವು ಬರ್ತೀವಿ. ಸಾಹೇಬರು ಬಂದಾಗ ಸಾಹೇಬರು ಮುಂದ್ಗಡೆ ಒಬ್ಬ ಕೂತಿದ್ದ. ಇವನು ಪರಿಚಯ ಏನು ಇವನಿಗೆ? ಮುಲಾಮಲ್ಲ ಇನೋವಾಯ್ಸ. ಅವನು ಸತ್ತೋಗ್ಬಿಟ್ಟ ಪಾಪ. ಹೆಸರು ಚೆನ್ನಾಗಿತ್ತು, ಮೂನ ಏನೋ ಸರ್. ಕಡೆಗೆ ಇವನು ಪರಿಚಯನ? ಅರೆ ಇವ್ನಿಗೆ ಯಾರು ಸರ್ ನಾವು ಪರಿಚಯ ಇಲ್ಲ. ಈಸ್ ಪೊಲೀಸ್ ಮ್ಯಾನ ಅವನು. ಇಲ್ಲ, ಅವನು ಇದು ಕ್ರಿಮಿನಲ್. ಅವನೆಲ್ಲ ಭಾಳ ವೀರಪ್ಪನ ಬಗ್ಗೆ ಭಾಳ ಇನ್ಫಾರ್ಮೇಷನ್ ತೆಗ್ಸಿದ್ದ. ಒಂದು 10 ಕೋಟಿ ಕೊಡಲಿ ಸರ್, ನಾನು ರಾಜ್ಕುಮಾರ್ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿದ್ದ ಅವನು. ಆದರೆ ಆಗಲಿಲ್ಲ. ಕಡೆಗೆ ಗೊತ್ತು ಸರ್ ಅಂತ ಹೇಳಿದೆ. ಕಡೆಗೆ ನಾವು ಮತ್ತೆ SM ಕೃಷ್ಣ ಮನೆಗೆ ಬಂದಿದ್ದೆ. SM ಕೃಷ್ಣ ಮತ್ತೆ ಸೇಮ್ ಟೈಪು
ರಿಪೀಟ್ ಆಯಿತು. ಮತ್ತು ಅವ್ರ ಚೇಂಬರ್ಗೆ ಹೋಗೋದು, ಅಲ್ಲಿ ಎಸ್ ಎಂ ಕೃಷ್ಣ ಮತ್ತು ಖರ್ಗೆ ಮತ್ತು ಹಿಂದ್ಗಡೆ ಇನ್ನೊಬ್ಬ ವ್ಯಕ್ತಿ ಇದ್ದಿದ್ದು, ಮತ್ತು ಸಿದ್ಧಾರ್ಥ ಇರಲಿಲ್ಲ ಆಗ. ಎಲ್ಲ ಹೇಳಿದ್ಮೇಲೆ ಒಳಗಡೆ ಹೋಗಿ ಎಲ್ಲ ಇನ್ನೊಂದು 10 ಕೋಟಿ ತೊಗೊಂಬಂದ್ವಿ. ಮತ್ತೆ ಅದು ಸೂಟ್ಕೇಸ್ಗಳಲ್ಲಿ ಎಲ್ಲ ಇಲ್ಲೇ ಇದೆ ಸರ್ ಅಂತ ಹೇಳಿದೆ. ಕಡೆಗೆ ಆ ಸೂಟ್ಕೇಸ್ಗಳೆಲ್ಲ ಮತ್ತೆ ಹಾಕಿದ್ದೆ. ಏನು ಆ ರೂಮಲ್ಲೆಲ್ಲ ಹಣನೇ. ಅಂದರೆ ಪಾಲಿಟಿಷಿಯನ್ಸ್ ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ ಹೇಳಬಾರ್ದು. ಇದು ಸೆಕೆಂಡ್ ದಿಸ್ ಥಿಂಗ್. ಇನ್ನೊಬ್ಬರು ಇದ್ರು ಐ ಡೋಂಟ್ ವಾಂಟ್ ಟು ಸೇ. ಆಮೇಲೆ ಮತ್ತೆ ಹೋದ್ವಿ. ಹೋದಾಗ ಸರ್ ಎಲ್ಲಿಗೆ ಹೋಗೋಣ ಅಂತಾನೆ. ನೀವು ಹೋಗಿ ಅಲ್ಲಿ ಸೇಮ್ ಮರೀನಾ ಬೀಚ್ ಹತ್ರ ನನಗೆ ಇನ್ಫಾರ್ಮೇಷನ್ ಬರುತ್ತೆ, ನಾನು ಹೇಳ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಕಾಂಟ್ಯಾಕ್ಟ್ ಮಾಡಿದಾಗ ಗೋ ಟು ಇವ್ರಿಗೆ, ಯಾರಿಗೆ, ನಮ್ಮ ಲಿಕ್ಕರ್ ಬ್ಯಾರನ್ ಇದ್ರಲ್ಲ, ಯಾರು, ಪಾಪ ಈಸ್ ಆಲ್ಸೋ ನೋ ಮೋರ್. ಮರ್ತು ಬಿಡ್ತೀವಿ. 25 ವರ್ಷ. ಕೋಡೆಸ್ ಎಲ್ಲ ಅವರೆಲ್ಲ ಇದಕ್ಕೆ ಬಂದೇ ಇಲ್ಲ. ಇನ್ನೊಬ್ಬರು ಕಡೆಗೆ ಅವ್ರ ಗೆಸ್ಟ್ ಹೌಸ್ಗೆ ಹೋಗಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ರು. ಸೀದಾ ಹೋದ್ವಿ. 3rd ಫ್ಲೋರಲ್ಲಿತ್ತು ಅವನು. ಸೀದಾ ಅಲ್ಲಿ ಹೋಗಿದ್ದು ಸೂಟ್ಗಳೆಲ್ಲ ಹಾಕ್ಕೊಂಡಿದ್ದೆ. ಹೊರಗಡೆ ಹೋಗಿದ ತಕ್ಷಣ ಅಲ್ಲೇನಾಗೋಯ್ತು, ಒಂದು ರೂಮ್ ಕೊಟ್ಟರು ನಮಗೆ. ನಾನು ರೂಮಲ್ಲಿ ಎಲ್ಲ ಸೂಟ್ ಕೇಸ್ಗಳೆಲ್ಲ ಇಟ್ಕೊಂಡಿದ್ದೆ, ಅಟ್ಯಾಚ್ ಬಾತ್ರೂಮು. ಮತ್ತು ಇನ್ನು ಅಲ್ಲೇ ಇದ್ವಿ. ಮತ್ತು ಇನ್ನೊಬ್ಬ ಡ್ರೈವರ್ಗೆ ಅವನಿಗೆ ಪಕ್ಕದ ರೂಮ್ ಕೊಟ್ಟಿದ್ದೆ, ಅಲ್ಲೇ ಇರಿಸಿದ್ದೆ. ಸರಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಇವನು ಬಂದ, ಯಾರು, ಆ ಲಿಕ್ಕರ್ ಬ್ಯಾರನ್ ಓನರು. ಅವನ ಹೆಸರು ಮರ್ತು ಬಿಟ್ಟಿದ್ದೀನಿ. ಭಾಳ ವೆರಿ ಗುಡ್ ಪರ್ಸನ್. ತಿರುಪ್ತಿನಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದ ಅವನು ಎಲ್ಲ. ಈಸ್ ಆಲ್ಸೋ ನೋ ಮೋರ್. ಅವ್ರು ಬಂದರು ಸರ್. ಅವ್ರು ಬಂದರು. ಬಂದಿದ ತಕ್ಷಣ ಎಲ್ಲಿದೆ ಅಂತ ಹೇಳಿದ್ರು. ಸರ್ ಅಲ್ಲಿದೆ, ಬಂದು ಎಣಿಸ್ಕೊಂಡಿದ್ದು. ಅವ್ರಿಗೆಲ್ಲ ತಂದಿಟ್ಟಿದ್ದೆ, ತೋರಿಸ್ದೆ ಎಲ್ಲ. ಈಗ ಸರ್ ಆಯಿತು మీరు ಪುಂಡ ಅಂತ ಹೇಳಿದ್ರು. ಅಂದರೆ ನಮಗೇನು ಬೇಕು ಈಗ, ಅಷ್ಟೇ ಕೆಲಸ. ಅಷ್ಟೇ. 12 ಗಂಟೆ ಆಯಿತು. 1 ಗಂಟೆ ಏನೋ ಆಯಿತು. ಆಗ ನಾವು ಮತ್ತೆ ಹೊರಗಡೆ ಬಂದಿದ್ದು. ಸಾಹೇಬ್ರ ಕಾಂಟ್ಯಾಕ್ಟ್ ಬಂದ್ಬಿಡಿ ವಾಪಸ್ಸು, ಇನ್ನು ಆಯ್ತಲ್ಲ ಅಂತ ಹೇಳಿದ್ರು. ಸೀದಾ ವಾಪಸ್ ಬಂದ್ಬಿಟ್ರಿ. ಅದಾದಮೇಲೆ ಇಷ್ಟು ದಿನ ಅದಾದಮೇಲೆ ಸುಮಾರು ಅಕ್ಟೋಬರ್ನ ಫಸ್ಟ್ ವೀಕೋ ಸೆಕೆಂಡ್ ವೀಕೋ ಅದನ್ನು ಏನು ಮಾಡ್ತಾರೆ, ಅದನ್ನು ಹೋಗುತ್ತೆ ಯಾರಿಗೆ, ನಮ್ಮ ರಜನಿಕಾಂತ್ ಪಿ ಎಗೆ. ಅಲ್ಲಿಂದ ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರಿಗೆ, ಇವರಿಗೆ, ವೀರಪ್ಪನಿಗೆ. ಅದೆಲ್ಲ ಪ್ರೋಸೆಸ್ ನಡಿಬೇಕಲ್ಲ. ಅಲ್ಲೆಲ್ಲ ನಡೆದ್ಬಿಟ್ಟೆ. ಅವನು ದುಡ್ಡು ಹೋಯಿತು. ರಾಜ್ಕುಮಾರ್ಗೂ ಬಿಟ್ಟ. ನವಂಬರ್ ಫಸ್ಟ್ ವೀಕೋ ಸೆಕೆಂಡ್ ವೀಕೋ ಬಿಟ್ಟಾಗ ಅವನು ಬೆಂಗಳೂರು ಬಂದಾಗ ಏನಾಗೋಯ್ತು, ಅವನ ಹೆಸರು ಚೆನ್ನಾಗಿತ್ತು ರೀ, ಲಿಕ್ಕರ್ ಬ್ಯಾರನ್ದು. ಕಡೆಗೆ ಒಂದು ದಿವಸ ಏನಾಗೋಯ್ತು, ಸಿಂಗ್ ಒಂದು ಕೆಲಸ ಮಾಡಿ, ರಾಜ್ಕುಮಾರ್ ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಯಾರು, DIG ಅವರು, ವೀರಪ್ಪನೆಲ್ಲ ಬಿಟ್ಟಿದ್ದಾನೆ. ಈಗ ನಾವು ವಿ ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್ ವೇರ್ ಈಸ್ ಗೋಯಿಂಗ್ ಟು ರಿಲೀಸ್ ಡಾಕ್ಟರ್ ರಾಜ್ಕುಮಾರ್ ಅಂತ. ಆಯಿತು ಸರ್, ನಾವು ರೆಡಿ ಸರ್ ಅಂತ ಹೇಳಿದೆ. ಸಫಾರಿ ಹಾಕ್ಕೊಟ್ಟಿದ್ದೆ. ನಾವು ಎಲ್ಲ ರೆಡಿ ಆಗಿ ಹೋದ್ವಿ. ದಾರಿನಲ್ಲಿ ಹೋಗುವಾಗ ಬೈ ದ ಟೈಮ್ ಇಟ್ ವಾಸ್ ಮಿಡ್ ನೈಟ್ ಏನಾಯಿತು. ಅಲ್ಲಿ ಧರ್ಮಪುರಿನಲ್ಲಿ ಊಟ ಮಾಡ್ಕೊಂಡಿದ್ದೆ. ಅಲ್ಲಿ ವಿಗಂಟು ಮೇಟೂರ್ಗೆ ಹೋದ್ವಿ. ಮೇಟೂರಲ್ಲಿ ನಾವು ಇಳ್ಕೊಂಡಿದ್ದೆ. ಅಲ್ಲಿ ಒಂದು ಹಳೆಯ ಲಾಡ್ಜ್ ಇತ್ತು. ಆ ಲಾಡ್ಜಲ್ಲಿ ಮಲ್ಕೊಳ್ಳೋಣ ಇಲ್ಲಿ ಅಂತ ಹೇಳಿದ್ರೆ, ಏನು ಸರ್ ಇಂಥ ಲಾಡ್ಜಲ್ಲಿ ಮಲ್ಕೊಳ್ಳೋಕೆ ಅವಾಗ ಹೆಂಗೆ ಸರ್, ಪರವಾಗಿಲ್ಲಪ್ಪ ಅಂತ ಹೇಳಿದೆ. ಅಲ್ಲೇ ಮಲ್ಕೊಂಡಿದ್ವಿ. ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ 5:30 6 o'clock ಇದು. ಮತ್ತೆ ಅಲ್ಲಿ ಎಲ್ಲಿಗೆ ಹೋಗಬೇಕು ಸರ್, ಇನ್ನೇ ಈ ರೋಡಿಗೆ ಹೋಗಬೇಕು. ಈ ರೋಡಿಂದ ಒಂದು 25 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಪ್ಪ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರೆ ವಿ ರೀಚ್ ದ ಪ್ಲೇಸ್. ಬೈ ದ ಟೈಮ್ ಒಂದು ನೈಟಲ್ಲೇ ಆಪ್ರೇಷನ್ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ಗೆ ವೀರಪ್ಪನ್ ಬಂದಿದ್ದೆ, ಬಿಟ್ಟು ಹೋಗಿದ್ದ ರಾಮರಾಜು ಮನೆಗೆ. ರಾಮರಾಜು ಈಸ್ ಅ ನಕ್ಸಲೈಟ್. ಅವನು ಈಸ್ ವೆರಿ ಕ್ಲೋಸ್ ವಿತ್ ವೀರಪ್ಪನ್. ಹೌದು. ಅವನು ಗೆಸ್ಟ್ ಹೌಸ್ ಇತ್ತು ಎಲ್ಲಿ, ಆ ಈರೋಡ್ ಫಾರೆಸ್ಟ್ ಒಳಗಡೆ. ಅಲ್ಲಿ ಹೋದಾಗ ಅವನಿಗೆ ಸರಿ ಅಂತ ಹೇಳಿದೆ. ಅವನಿಗೆ ಅಲ್ಲಿಗೆ ಹೋದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ, ಹೌದಾ, ಸರಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಪಾರ್ವತಮ್ಮ ರಾಜ್ಕುಮಾರ್ ಬಂದ್ಬಿಟ್ಟಿದ್ರು. ಎಲ್ಲಿಗೆ ಮೆಸೇಜ್ ಹೋಗಿರುತ್ತಲ್ಲ, ಹೋಗಿದೆ. ಅದೇ ಇದ್ರು. ನಮಗೆಲ್ಲ ಹೋಗಿದೆ, ನಮಸ್ಕಾರ ಸರ್ ಅಂತ ಕಾಲು ಮುಕ್ಕೊಂಡು ಗಿಲ್ಕೊಂಡು ಎಲ್ಲ ಮಾಡ್ತೀವಲ್ಲ ನಾವು ಪೊಲೀಸಲ್ಲೇ. ಅದೆಲ್ಲ ಮಾಡಿದ್ವಿ. ಆಯಿತು ಅಂತ ಹೇಳಿದೆ. ಕಡೆಗೆ ವಿ ವೇಟೆಡ್ ದೇರ್. ಅಷ್ಟೊತ್ತಿಗೆ ನೆಡುಮಾರನು ಇವರು ಮತ್ತು ಕೊಳತ್ತೂರು ಮನೆ ಮತ್ತು ಇವನು ಯಾರು, ನಕೀರನ್ ಗೋಪಾಲು ಇವರೆಲ್ಲ ಬಂದರು ಎಲ್ಲ. ಅಲ್ಲಿಗೆ ಬಂದಮೇಲೆ ಸುಮಾರು 9:30ವರೆಗೆ DIG ಸಾಹೇಬರು ಇಲ್ಲಿ ಹೆಲಿಕಾಪ್ಟರ್ ಬರುತ್ತೆ ಒಂದೆರಡು. ಆ ಹೆಲಿಕಾಪ್ಟ್ರಲ್ಲಿ ನೀವು ಡಾಕ್ಟರ್ ರಾಜ್ಕುಮಾರ್ಗೆ ಮತ್ತು ಅಮ್ಮಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಗೆ ಹೇಳಿದ್ರು. ಅಯ್ಯೋ, ನಮಗೆ ನಾವು ಅಷ್ಟು ಹೇಳಿದ್ರೆ ಸಾಕಲ್ಲ, ಹೆಗ್ರ ಮೇಲೆಲ್ಲ ಕೂಡಿಸ್ಕೊಂಡು ಬಂದ್ಬಿಡ್ತೀವಿ. ರಾಮ ಲಕ್ಷ್ಮಣ ಅಂತ ಹೇಳಿದ್ದೆ. ಸರಿ ಅಂತ ಹೇಳಿದೆ. ಕಡೆಗೆ ಅಲ್ಲಿಂದ 25 ಕಿಲೋಮೀಟ್ರ್ ವಿ ಕೇಮ್ ಬ್ಯಾಕ್ ಟು ದ ಮೈನ್ ರೋಡಿಂದ ಈ ರೋಡ್ ಮೈನ್ ರೋಡಿಗೆ ಬಂದಿದೆ. ಅಷ್ಟೊತ್ತಿಗೆ ಹೆಲಿಕಾಪ್ಟರ್ಸ್ ಎಲ್ಲ ಲ್ಯಾಂಡ್ ಆಗಿತ್ತು.
ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ಗೆ ಕೂಡಿಸಿದೆ ಫ್ರಂಟಲ್ಲಿ. ನಾನು ಫ್ರಂಟಲ್ಲಿದ್ದೆ, ಅವ್ರ ಬ್ಯಾಕಲ್ಲಿ ಕೂತ್ಕೊಂಡಿದ್ದೆ. ಹೆಲಿಕಾಪ್ಟ್ರಲ್ಲಿ ಬಂದ್ವಿ. ಅದೇನೋ ಹೆಲಿಕಾಪ್ಟರ್ ಬೈ ಟೈಮ್ ಇಟ್ ಲ್ಯಾಂಡೆಡ್ ಇನ್ ದಿಸ್ ಥಿಂಗ್ ಎಲ್ಲಿ HAL ಏರ್ಪೋರ್ಟು. HAL ಏರ್ಪೋರ್ಟ್. ಅಯ್ಯೋ ಹಿಂಗೆ ಒಂದು ತಿಂಗಳು ಏನ ಎಬ್ಡಿ ಅಂತ ಹೇಳಿದೆ. ಮಿಸ್ಸಸ್ ಅಂದ್ಲು, ನಾವು ಹೆಬ್ಬಾಳಕ್ಕೆ ಹೋಗಬೇಕು, ಅಲ್ಲಿ ಶಿವರಾಜ್ ಕುಮಾರ್ ಅವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಆ ಸ್ಪಾಟ್ಗೆ ಈಗ HAL ಏರ್ಪೋರ್ಟ್ಗೆ SM ಕೃಷ್ಣ ಮತ್ತು ನಮ್ಮ DG ದಿನಕರ್ ಸಾಹೇಬರು ನಲ್ಲ ರಿಕರಿಂಗ ಅಂತ ಹೇಳಿದ್ರೆ ನಮ್ಮ DG ಸಾಹೇಬ್ ದಿನಕರ್ ಸಾಹೇಬ ಕೇಳ್ಬಿಟ್ಟ. ಆಗ ಇವರು ಮಗ ನೋಡಿದ್ರು, ಯಾರು SM ಕೃಷ್ಣ, ಯಾಕೆ ತಮಿಳಲ್ಲಿ ಮಾತಾಡ್ತೀಯ ಅಂತ. ಆಮೇಲೆ ಆಯಿತು, ಅದೆಲ್ಲ ಕತೆ ನಡೆದೋಯ್ತು. ಇದು ಹೆಲಿಕಾಪ್ಟರ್ ಬರ್ಬೇಕಾದ್ರೆ ರಾಜ್ಕುಮಾರ್ ನಿಮ್ಮ ಹತ್ರ ಏನಾದ್ರು ಹೆಲಿಕಾಪ್ಟರ್ ಬರಬೇಕಾದ್ರೆ ಅಲ್ಲಿಂದ ತಮಿಳುನಾಡಿನ ಹೆಲಿಕಾಪ್ಟರ್ ಬರಬೇಕಾದ್ರೆ ನಾನೇನು ಮಾತಾಡಿಲ್ಲ. ಮೈ ಡ್ಯೂಟಿ ವಾಸ್ ಓನ್ಲಿ ಟು ಕ್ಯಾರಿ ದಮ್ ಆ್ಯಂಡ್ ಲೀವ್ ದೆಮ್ ಅಟ್ ದ ಪ್ಲೇಸ್ ಆಫ್ ದಿಸ್ ಥಿಂಗ್ ಹೆಬ್ಬಾಳ ಹತ್ರ. ನಿಮ್ಮ ಹತ್ರ ಕೇಳಿಲ್ಲ? ಏನಿಲ್ಲ, ಅವ್ರು ಏನು ಕೇಳಿಲ್ಲ. ಏನು ನಮಸ್ಕಾರ ಸಾರ್ ಅಂತ ಹೇಳಿದೆ, ಅಷ್ಟೇ ಹೇಳೋದು. ಕಡೆಗೆ ಇದಾಯ್ತಾ, ಕಡೆಗೆ ನಾನೇನು ಮಾಡಿದೆ, ನಾನು ಹೇಳಿದೆ. ಆಗ ಖರ್ಗೆ ಮತ್ತು SM ಕೃಷ್ಣ ಸಾಹೇಬರು ಮತ್ತು DG SM ಕೃಷ್ಣ ಇರಲಿಲ್ಲ, DG ಸಾಹೇಬರು ಏನು ಮಾಡಿದ್ರು, ಅವರು ಹೆಲಿಕಾಪ್ಟರ್ ಬೋರ್ಡ್ ಮಾಡಿದ್ರು. ಕಡೆಗೆ ಅವರು ವೆಂಟು ದಿಸ್ ಥಿಂಗ್ ಎಲ್ಲಿಗೆ ಹೆಬ್ಬಾಳ ಹತ್ರ ಇತ್ತಲ್ಲ ಏರ್ಪೋರ್ಟು, ಈಗಲೂ ಇದೆ, ಜಕ್ಕೂರು, ಅಲ್ಲಿಗೆ ಬಂದರು. ಅಲ್ಲಿ ಅವ್ರು ಅಲ್ಲಿಗೆ ಹೋದರು. ನಾವು ಇಲ್ಲಿಂದ ಸೀದಾ ಬಂದೆ, ನಮ್ದು ಆಟೋ ರಿಕ್ಷಾ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ಬಿಟ್ಟೆ. ಇಟ್ ವಾಸ್ ಅ ಹಾಲಿಡೇ ಫಾರ್ ಮಿ. ಆಯಿತು ಸಾರಿ, ಇವತ್ತೆಲ್ಲ ಆಯಿತು, ಇವತ್ತೆಲ್ಲ ರೆಸ್ಟ್ ತೊಗೊಂಬಿಡು, ಆಮೇಲೆ ನಾವು ಹೇಳ್ತೀವಿ ಬಾ ಅಂತ ಹೇಳಿದೆ. ನೀವು ರಾಜ್ಕುಮಾರ್ನ ಅಲ್ಲಿಂದ ಕರ್ಕೊಂಡು ಬರೋ ಅಲ್ಲಿ ಹೆಲಿಕಾಪ್ಟರ್ ನೀವು ಇದ್ರೆ ಅದೊಂದು ಸಾಕ್ಷಿ ಸರ್, ಅದು ಒಂದು ಮೆಮೊರಿ. ಹೌದು, ಈ 2 ಬಂದಿತ್ತು, ಎರಡು ಹೆಲಿಕಾಪ್ಟರ್, ಬಟ್ ಒಂದು ಹೆಲಿಕಾಪ್ಟರಲ್ಲಿ ವಿ ಕೇಮ್ ಸರ್. ಇದು ಅದಾದ ನಂತರ ಎಲ್ಲ ಘಟನೆ ಆಯಿತು, ಎಲ್ಲ ರಾಜ್ಕುಮಾರ್ ಎಲ್ಲ ಬಂದು ಹೋದ್ರು ಸರ್. ಅದಾದ್ಮೇಲೆ ಭೇಟಿ ಆದ್ರೆ ನೀವೇನಾದ್ರು? ಆಗ ಏನಾಗೋಯ್ತು, ಸರಿ ಅಂತ ಹೇಳಿದೆ, ಒಂದು 10 ಡೇಸ್ಗೂ ಏನು. ಮತ್ತು ರಾಜ್ಕುಮಾರ್ಗೆ ಸನ್ಮಾನ ಇಟ್ಕೊಂಡಿದ್ರು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಆಗ ನನಗೆ ಐ ವಾಸ್ ಚೀಫ್ ಪ್ರೊಟೆಕ್ಷನ್ ಆಫೀಸರ್ ಫಾರ್ ದಿಸ್ ಥಿಂಗ್ ಡಾಕ್ಟರ್ ರಾಜ್ಕುಮಾರ್ಗೆ. ಅವ್ರು ಹಿಂದೆ ಇರಬೇಕು, ಅವ್ರು ಇದು ಯಾವಾಗ ಆಗುತ್ತೆ. ಆಯಿತು, ಆಗ ಅವರೆಲ್ಲ ಬಂದಾಗ ಎಲ್ಲ ಹಿಂದ್ಗಡೆನೇ ಇದ್ದೆ. ಕಡೆಗೆ ಅಲ್ಲ ಆಯಿತು, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಾನೆಲ್ಲ ಹಿಂದ್ಗಡೆನೇ ಕೂತ್ಕೊಂಡಿದ್ದೆ. ಎಲ್ಲ ಆಯಿತು. ಅದಾದ್ಮೇಲೆ ಮತ್ತೆ ಮೀಟ್ ಆಗಿದ್ರೆ ಸರ್? ನಾನು ಇನ್ನು ವಾಟ್ ಐ ಆಮ್ ಕನ್ಸರ್ನ್ ಮೀಟ್ ಆದರೆ ನಮ್ಮ DG ಕೇಳ್ತಾ ಇದ್ರೆ ಯಾಕೆ ಹೋಗಿದ್ದೆ ಅಲ್ಲಿ ಅಂತ ಕೇಳ್ಬಿಡ್ತಾರೆ ಸರ್. ಈ ಆಪರೇಷನ್ಗೆ ಅಂದರೆ ಏನು ಈ ದುಡ್ಡು ತೆಗೆದುಕೊಂಡು ಹೋಗುವಂಥದ್ದು ಈ ಒಂದು ಕೆಲಸಕ್ಕೆ ನಿಮ್ಮನ್ನ ಯಾಕೆ ತಗೊಂಡ್ರು ಸರ್ ಜಯಪ್ರಕಾಶ್ ಅಂತ? ವೈ ಐ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದಿಸ್ ಆಪರೇಷನ್ ಮೀನ್ಸ್ ಬಿಕಾಸ್ ಐ ವಾಸ್ ಇನ್ ನಕ್ಸಲೈಟ್ ಸ್ಕ್ವಾಡಲ್ಲಿ. ಬಿಕಾಸ್ ಬೈ ದ ಟೈಮ್ ಬೆಂಗಳೂರು ಸಿಟಿನಲ್ಲಿ ಸ್ವಲ್ಪ ಫೇಮಸ್ ಆಗಿದ್ವಿ ನಾವೆಲ್ಲ. ಆ್ಯಂಟಿ ರೌಡೀಸು ಅವ್ರು ಇವಾಗೆಲ್ಲ ಹಿಡಿದು ಎಲ್ಲ ಇದು ಮಾಡಿದ್ವಿ ಅಲ್ಲೇ. ಅಲ್ಲೂ ಅಷ್ಟೇ, ನಾವು ಇಂಟೆಲಿಜೆನ್ಸ್ ಇದ್ದಾಗ ನಾವು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ವಿ. ಐ ಟೂರ್ಡ್ ಫ್ರಮ್ ದಿಸ್ ಥಿಂಗ್ ಎಲ್ಲಿಂದ ಬಾಗೇಪಲ್ಲಿಯಿಂದ ಹಿಡಿದು ಅಪ್ ಟು ಬೀದರ್ವರೆಗೂ ಹೋಗಿದ್ವಿ ನಾವು. ನಕ್ಸಲೈಟ್ ಹುಡ್ಕೊಂಡಿದ್ದೆ. ಆ ರೋಡಮ್ ಅಂತ ಹೇಳಿದೆ, ಪಲಮ್ನೇರ್ ಹತ್ರ ಒಂದು ಇದಿದೆ ಏನೋ ಪೊಲೀಸ್ ಸ್ಟೇಷನ್ ಅಂತ. ಅಲ್ಲಿ ನಾವು ಒಂದ್ಸಲಿ ನಾನು ಮತ್ತು ಅಶೋಕ್ ಕುಮಾರ್ ಕಾರಲ್ಲಿ ಹೋಗಿದ್ವಿ ನಾವು ಎಲ್ಲಿ ಆ ರೋಡಮ್ ಪೊಲೀಸ್ ಸ್ಟೇಷನ್ಗೆ. ಏನಪ್ಪ ಇಲ್ಲಿ ನಕ್ಸಲಿಸಮ್ ಅದು ಇದು ಅಂತ. ಕಡೆಗೆ ನಾವು ಹೇಳಿದ 3ನೇ ದಿವಸಕ್ಕೆ ಉಡಾಯಿಸ್ಬಿಟ್ರು ಆ ಪೊಲೀಸ್ ಸ್ಟೇಷನ್ ಯಾರೋ ನಕ್ಸಲೈಟ್ಸು. ಆ 20 ಕೋಟಿ ಕೊಡಲಿಲ್ಲ ಅಂದರೆ ಬಿಡುಗಡೆ ಮಾಡ್ತಾ ಇರಲಿಲ್ಲ ಅನ್ಸುತ್ತಲ್ಲ? ಇಲ್ಲ, ಅದ್ರ ಮೇಲೆ ಮತ್ತೆ ಹೋಯ್ತು ನನಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಗೊತ್ತಿರೋ 20 ಕೋಟಿ ನಾವು ಕೊಟ್ಟಿದ್ದು. ಯಾಕಂತ ಹೇಳಿದ್ರೆ ಆ 20 ಕೋಟಿನಲ್ಲಿ ಮತ್ತೆ ನಮ್ಮ IPS ಅಲ್ಲಿ ಇದ್ರಲ್ಲ ನಮ್ಮ ಕೆಂಪಯ್ಯ ಸಾಹೇಬರಿಗೆ ಸಿಕ್ತು. ಕೆಂಪಯ್ಯ ಸಾಹೇಬರು ಒಂದು 4-5 ಕೋಟಿ ಅವ್ರಿಗೆ ರಿಕವರ್ ಮಾಡಿದ್ರು ಫಾರೆಸ್ಟಲ್ಲಿ. ಇವನೇನು ಮಾಡ್ತಾ ಹೌದು 20 ಕೋಟಿಯಲ್ಲಿ ಹೌದು. ಆಗ ಅವ್ರಿಗೆಲ್ಲ ಹೋಗಿದೆ, ಇದು ಡಾಕ್ಟರ್ ರಾಜ್ಕುಮಾರ್ಗೆ ಕೊಟ್ಬಿಟ್ರು ಎಲ್ಲ. ಒಟ್ಟಲ್ಲಿ ಬಂದ ಸರ್ ಡಾಕ್ಟರ್ ರಾಜ್ಕುಮಾರು ಪ್ರಾಣ ಉಳಿಸಿದ್ವಿ ವೀರಪ್ಪನ ಕಡೆಯಿಂದ. ನಮಗೂ ಉಡಿಸೆ ಅಂದ್ಬಿಟ್ಟಿದ್ರೆ ನಮ್ಮ ಉಡಿಸೆ. ಸರ್, ಇದಾದ ನಂತರ ನೀವು ಬಹಿರಂಗವಾಗಿ ಕೆಲವು ವರ್ಷಗಳ ನಂತರ ನೀವು ಈ ಘಟನೆಲ್ಲ ಹೇಳಿದ್ರು. ಅದಾದ್ಮೇಲೆ ನಿಮ್ಗೆ ಏನಾದ್ರು ಕೂಡ ಬೇರೆಯವ್ರು ಏನಾದ್ರು ಕೂಡ ಕಾಲ್ ಮಾಡಿ ಈ ಥರ ಹೇಳ್ಬಾರ್ದು ಅಂತ ಏನಾದ್ರು? ಹೌದು ಸರ್, ಈ ಘಟನೆಗಳ ಬಗ್ಗೆ ಎಲ್ಲರೂ ಕೇಳಿದ್ರು. ಅಷ್ಟೊತ್ತಿಗೆ ನನಗೆ ಸಸ್ಪೆಂಡ್ ಆಗ್ಬಿಡ್ತು. ಐ ವಾಸ್ ಸಸ್ಪೆಂಡೆಡ್. ಇವನು ಎಲ್ಲ ಹೇಳ್ತಾನೋ ಏನೋ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಬಿಟ್ರು. ಯಾವಾಗ ಸಸ್ಪೆಂಡ್ ಆಗಿ ಟುಕ್ ರಿವೆಂಜ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಯಾವಾಗ ಈ ಕಿಡ್ನಾಪಿಂಗ್ ಎಲ್ಲ ಇತ್ತಲ್ಲ, ರ್ಯಾಮ್ಸನ್ ಕೊಟ್ಟಿದ್ದಲ್ಲ ಎಲ್ಲ ಫಸ್ಟ್ TV9 ಕೊಟ್ಟೆ, ಅದನ್ನು ಆಗ ಬೊಂಬಾಡಾಗೋಯ್ತಲ್ಲ. ಬಟ್ ತೆಲುಗಿ ಕೇಸಲ್ಲಿ ಸ್ವಲ್ಪ ರಿವೆಂಜ್ ಇದಾಯಿತು. ತೆಲುಗಿ ಕೇಸಲ್ಲಿ ಸ್ವಲ್ಪ ಇಶ್ಯೂ ಆಯಿತು. ಆಗುತ್ತೆ ಸರ್, ಅದೆಲ್ಲ ಜೀವಮಾನದಲ್ಲಿ ನಾವು ಪೊಲೀಸ್ನವರು ನಡೀತದೆ ಎಲ್ಲ. ಬಟ್ ಯಾಕೆ ಸರ್ ಹಳೇದು ನೆನಪು ಮಾಡೋದಾದ್ರೆ ಯಾಕೆ ಆ ಕೇಸಲ್ಲಿ ನಿಮ್ಮನ್ನ ನಮ್ಮದು ತೆಲುಗು ಕೇಸಲ್ಲಿ ನಾನು ಫಸ್ಟ್ ಆಫೀಸರ್ ಟು ಡಿಟೆಕ್ಟ್ ದಟ್ ಕೇಸ್ ತೆಲುಗು ಕೇಸ್ ಇನ್ ಕರ್ನಾಟಕ. ಕಡೆಗೆ ನೀನು ಹಿಡಿದ್ಬಿಟ್ಟೆಲ್ಲ ಅದರಲ್ಲಿ ರೋಷನ್ ಬೇಗು ಅವರೆಲ್ಲ ಹೆಸರುಗಳೆಲ್ಲ ಬಂದಿತ್ತು, ಬೇರೆ ಹೆಸರು ಬರ್ತಾ ಇದೆ ಅಂತ ಹೇಳಿದೆ. ಕೇಸ್ ಅಲ್ಲಿಗೆ ಸ್ಟಾಂಪ್ ಮಾಡಿದ್ದೆ, ನೀನು ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ರು
ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡೋದು ಸಿಟಿ ಮಾರ್ಕೆಟಿಂದ. ಕಡೆಗೆ ಸಿಟಿ ಮಾರ್ಕೆಟಲ್ಲಿ ಇಂಟೆಲಿಜೆನ್ಸಲ್ಲಿ ಅಲ್ಲಿ ಸುತ್ತಾಡ್ತಾ ಇದೆ, ಕಡೆಗೆ ಸಸ್ಪೆಂಡ್ ಅಂದ್ಬಿಟ್ರೆ. ಜಸ್ಟ್ 4 days ಇತ್ತು ನನಗೆ ರಿಟೈರ್ಮೆಂಟ್ ಆಗೋದಕ್ಕೆ ಸಸ್ಪೆಂಡ್. ಅದಾದ್ಮೇಲೆ ಮತ್ತೆ ನೀವು ಈ ಥರದ್ದು ಈ ದುಡ್ಡು ತಗೊಂಡೋಗಿದ್ದು ಕೊಟ್ಟಿದ್ದು ಎಲ್ಲವೂ ಕೂಡ ಸುಮಾರು ವರ್ಷಗಳ ನಂತರ ನೀವು ಹೇಳಿದ್ದು. ನಿಮ್ಗೆಲ್ಲ ಕರೆ ಬಂತ, ಯಾವ್ದೊಂದು ದೂರವಾಣಿ ಕರೆ? ಅವಾಗ ಏನಾದ್ರು ನಿಮ್ ಪ್ರೆಷರ್ ಬಂತ, ಕರೆ ಬಂತ, ಏನಾದ್ರು ಬೆದರಿಕೆ? ಏನಿಲ್ಲ, ಎಲ್ಲ ಯಾರಿಗೆ ಪೊಲೀಸ್ ಆಫೀಸರ್, ಐ ಹ್ಯಾವ್ ಗಾಟ್ ಮೈ ಡಬಲ್ ಬ್ಯಾರಲ್ ಗನ್ ಇನ್ ಮೈ ಹೌಸ್. ಬಿಡ್ತಾ ಇದ್ದ, ಯಾವನ್ ಬರ್ತಾನೆ ನೋಡೋಣ ಅಂತ ಇದ್ವಿ. ಯಾಕೆ ಹೇಳಿದ್ರಂತ ಏನಾದ್ರು ಯಾರು ಕೇಳಿಲ್ವಾ? ಯಾಕೆ ಈ ವಿಚಾರ ಹೇಳಿದ್ರಂತ ಯಾರು ಕೇಳಿಲ್ವಾ ನಿಮ್ಗೆ? ಯಾರನ್ನ ಕೇಳಿದ್ರೆ ಧೈರ್ಯ ಬೇಕಲ್ಲ. ನಿಜ ಕೊಟ್ಟಿರೋದು ನಿಜ ಅಂತ? ಇಲ್ಲ ಸರ್, ನಡೆದೋಯ್ತು ಸರ್ ಎಲ್ಲ ಕಾಲ ಎಲ್ಲ. ಅದಾದ್ಮೇಲೆ ಇವರು ಸಿದ್ಧಾರ್ಥ ಅವರು ಆಗಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾದ್ರೂ ಆಮೇಲೆ ಏನಾದ್ರು ಯಾರು ಫೋನ್ ಮಾಡಿಲ್ಲ. ನೋಬಡಿ ಹ್ಯಾಸ್ ಸ್ಪೋಕನ್ ಟು ಮೀ. ಪಾಪ ಸಿದ್ಧಾರ್ಥ ಅವ್ರಿಗೆ ಇಲ್ಲ ಈಗ. ಸಾಕು ಸರ್, ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಸಂಗ್ರಾಮ್ ಸಿಂಗ್ ಅವ್ರ ಹೇಳಿಕೆ. ಅಂದರೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿ ಜುಲೈ 31 25 ವರ್ಷ ಆಗಿರುತ್ತೆ. ಸಾಕಷ್ಟು ಕೂಡ ಚರ್ಚೆ ನಡೀತಾ ಇತ್ತು, ಸಾಕಷ್ಟು ಕೂಡ ಬಿಡಿಸ್ಕೊಂಡು ಬಂದಿದ್ದ ರೀತಿಯಲ್ಲಿ ಒಂದು 108 ದಿನ ಒಂದು ರೀತಿಯ ದೊಡ್ಡ ಸಾಹಸನಾಗಿತ್ತು. ಸಂದರ್ಭದಲ್ಲಿ ದುಡ್ಡು ತೆಗೆದುಕೊಂಡೋಗಿ ಸರ್ಕಾರದಿಂದ ಕೊಟ್ಟಿರೋ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆಗ ಜೊತೆಯಲ್ಲಿದ್ದಂಥ, ಆಗ ದುಡ್ಡು ತೆಗೆದುಕೊಂಡೋಗಿ ಕೊಟ್ಟಿದ್ದಂಥ ಮತ್ತು ಪ್ರತಿ ಇನ್ಸಿಡೆಂಟನ್ನು, ಘಟನೆಯನ್ನು ಇಂಚಿಂಚಾಗಿ ಕೂಡ ವಿವರಣೆ ಕೊಟ್ಟಿರುವಂಥದ್ದು ಸಂಗ್ರಾಮ್ ಸಿಂಗ್ ಅವರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.